ಮಹಾ ಬೇರೆ ಬೇರೆ ಖಯಾಲಿ. ಮನೋಧರ್ಮ ಅಂದರೆ ಖಯಾಲಿ. ಅವರು ಒಂದೊಂದು ಖಯಾಲಿ. ಕೆಲವರಿಗೆ ಆ ದೇವರು, ಇವರು, ಕೆಲವರಿಗೆ ಎಂಥದ್ದು ಈ ಕೆಲವೊಂದು ದೇವಸ್ಥಾನಗಳಿರುತ್ತಪ್ಪ, ಅಲ್ಲೇನೋ ಗುಳ್ಳದಮ್ಮ, ಆಮೇಲೆ ಎಂಥ ಮಾರಿಯಮ್ಮ, ಎಂಥೆಂಥೋ ಎಲ್ಲ. ಅದು ನನಗೆ ಅದು ಹೆಸರೆಲ್ಲ ಬರೋಲ್ಲ. ಏನೋ ಒಂದೊಂದು ಕಡೆ ಹೋಗುವಾಗಲೂ ಒಂದೊಂದು ಏನೋ ಅಲ್ಲಿ ತೋಟದಲ್ಲಿ ಗುಳ್ಳ ಬೆಳೆಸ್ತಾ ಇದ್ರೆ ಅಲ್ಲಿ ದೇವಸ್ಥಾನ, ಅದು ಗುಳ್ಳದಮ್ಮ ಅಂತ ಒಬ್ಬರು. ಇಂಥದ್ದೆಲ್ಲ ಹೆಸರು, ಹೀರೆಕಾಯಮ್ಮ, ಗುಳ್ಳದಮ್ಮ, ಬಸಳೆಯಮ್ಮ, ಎಂಥದೋ ಎಲ್ಲ ದೇವರುಗಳು ಕಡೆಗೆ. ಅದು ಅದಕ್ಕೆ ಭಕ್ತಿ. ಈಗ ನೋಡಿ ಮಾಸ್ತಿಯಮ್ಮ, ಮಾಸ್ತಿ ಟೆಂಪಲ್ಲು. ಎಲ್ಲ ಎಷ್ಟು ಕರ್ನಾಟಕದಲ್ಲಿ ಬಸ್ನಲ್ಲಿ ಹೋಗುವಾಗೆಲ್ಲ ಮಾಸ್ತಿ ಟೆಂಪಲ್ಲು, ಅಲ್ಲಿ ಒಂದು ಹರಿಮಾಣ ಕುಂಕುಮ ಇಟ್ಬಿಡ್ತಾರೆ, ಎಲ್ಲ ಇಳಿದು ಅದಕ್ಕೆ ಕಾಣಿಕೆ ಇಟ್ಟು ಮಾಸ್ತಿಯಮ್ಮ ಅಂತ ದೇವರು ಶುರುವಾದ. ಯಾವಾಗ ಮಾಸ್ತಿ ಅಂದರೆ ಏನು ಗೊತ್ತಾ? ಯಾವತ್ತೋ ಒಂದು ಕಾಲದಲ್ಲಿ ಒಬ್ಬಳು ಹೆಣ್ಮಗಳು ಗಂಡ ಸತ್ತಾಗ ಸಹಗಮನ ಮಾಡಿ ಮಹಾಸತಿಯಾದಂಥ ಅವಳ ಸಂಸ್ಕಾರ ಮಾಡಿದ ಸಮಾಧಿ ಅದು. ಈಗ ಮಾಸ್ತಿಯಮ್ಮ ದೇವರು. ಮಾಸ್ತಿ ಅಂತ ಒಂದು ದೇವರೇ ಇಲ್ಲ, ಮಹಾಸತಿ. ಯಾರೋ ಒಬ್ಬಳು ಸತಿ ಹೋದ ಗಂಡನ ದುಃಖ ತಾಳಲಾರದೆ ಗಂಡನ ಬೆಂಕಿಗೆ ಹಾರಿ ತಾನು ಸತ್ಲು. ಊರಿನ ಜನ ಅವಳು ಮಹಾಸತಿ ಅಂತ ಕರೆದರು. ಸಹಜ, ಯಾಕಂದರೆ ಅದು ಸಣ್ಣ ಸಂಗತಿ ಅಲ್ಲ. ಗಂಡನಿಗೋಸ್ಕರ ಈ ದೇಹ ತ್ಯಾಗ ಮಾಡೋದು. ಯಾವ ಗಂಡಸು ಹೆಂಡತಿ ಸತ್ತಂತ ಬೆಂಕಿಗೆ ಹಾರ್ತಾನೆ? ಯಾರೂ ಹಾರಲ್ಲ. ಹಾಕಿದ್ರ ಮೇಲೆ ಬರ್ತಾನೆ. ಯಾವ ಗಂಡಸು ಸಾಯೋಲ್ಲ. ಆದರೆ ಹೆಂಗಸರು ಬಹಳ ಜನ ಸತ್ತಿದ್ದಾರೆ, ಅದು ದೊಡ್ಡ ಸಂಗತಿ. ಅದಕ್ಕೆ ಮಹಾಸತಿ ಅಂತ. ಏನು ಈ ಹೆಣ್ಮಕ್ಕಳ ಒಂದು ಕನ್ವಿಕ್ಷನು, ಆ ಗಂಡನ ಒಂದು ನಿಷ್ಠೆಗೋಸ್ಕರ ತಮ್ಮ ಬದುಕನ್ನು ಪೂರ್ತಿ ತ್ಯಾಗ ಮಾಡುವಷ್ಟು, ಇಡೀ ಬದುಕನ್ನು ಅಗ್ನಿಗರ್ಪಿಸುವಷ್ಟು ಆಹುತಿಯಾಗಿ, ಅಗ್ನೇ ಸ್ವಾಹ. ಯಾವ ಗಂಡಸು ಈ ತನಕ ದಾಖಲೆ ಇಲ್ಲ. ಹೆಂಡತಿಗೋಸ್ಕರ ಬೆಂಕಿಗೆ ಹಾರಿದ ಗಂಡಸಿಲ್ಲ. ಅವನು ಆವತ್ತೊಂದು ಸರ್ತಿ ಏನೋ ಒಂದು ಘಟನೆ ನಡೀತಲ್ಲ, ದೇವರಾಲ್ ಯಾವುದೋ ಒಂದು ಉತ್ತರ ಭಾರತದಲ್ಲಿ. ಅವಳು ಕುಮಾರ ಸಿಂಗ್ ಯಾವೊಬ್ಬಳು ಹುಡುಗಿ, ಅವಳು ಗಂಡ ಸತ್ತ. ಇವರೆಲ್ಲ ಊರಿನವರೆಲ್ಲ ಸೇರಿ ಆಕೆಯನ್ನು ಬೆಂಕಿಗೆ ಹಾಕಿದರು, ನೀನು ಸಹಗಮನ ಮಾಡಬೇಕು ಅಂತ. ಅವಳು ನಾವಲ್ಲೇ ನಾನು ಬದುಕಬೇಕು ಅಂತ ಹೇಳಿದ್ಲು. ಇವರು ಎಲ್ಲ ಏನು ಎತ್ತಿ ಹಾಕಿ ಆಮೇಲೆ ಮಹಾಸತಿ ಅಂತ ಇವರು. ಅಲ್ಲ, ಇವರೇ ಎತ್ತಿ ಹಾಕಿದ್ದು. ಆಮೇಲೆ ಮಹಾಸತಿ ಅವಳು ಹಾರಿದ್ದಲ್ಲ ಪಾಪ, ಬಲವಂತವಾಗಿ ಸುಟ್ಟು ಕೊಂದರು. ಅದನ್ನು ಸಮರ್ಥನೆ ಮಾಡಿ ಈ ಕೆಲವರು ಸ್ಟೇಟ್ಮೆಂಟ್ ಪೇಪರ್ಗಳಲ್ಲಿ. ಅದು ಹಿಂದೂ ಧರ್ಮದ್ದು ಒಂದು ವೈಶಿಷ್ಟ್ಯ. ಅದು ಏನು ಅಂದರೆ, ಅದಕ್ಕೆ ಒಬ್ಬರು ಉಡುಪಿಯಲ್ಲಿ ನಮ್ಮ ಎಲ್ಲೇ ಒಂದು ಕಡೆ ಹೋಗಿದ್ದೆ ನಾನು, ಒಬ್ಬರು ಭಾಷಣ, ಅದು ಕರೆಕ್ಟ್. ಅದು ಯಾಕೆಂದರೆ ಅವಳು ಹಾಗೆ ಆತ್ಮತ್ಯಾಗ ಮಾಡಿದ್ದರಿಂದ ಮುಂದಿನ ಜನ್ಮದಲ್ಲೂ ಅವನೇ ಗಂಡನಾಗಿ, ಯಾಕೆ ಈ ಜನ್ಮದಲ್ಲಿ ಕಾಟ ಕೊಟ್ಟದ್ದು ಸಾಲದ? ಮುಂದಿನ ಜನ್ಮದಲ್ಲಿ ಅವನೇ ಯಾಕೆ ಆಗಬೇಕು? ಮುಂದಿನ ಜನ್ಮದಲ್ಲಿ ಅವಳೇ ಹೆಂಡತಿ ಆಗಬೇಕು ಅಂತ ಯಾಕೆ ಈ ಒಬ್ಬ ಗಂಡಸು ಹಾರಲಿಲ್ಲ ಅಂತ ನನಗೆ ಆಶ್ಚರ್ಯ. ಇವರಿಗೆ ಮುಂದಿನ ಈ ಜನ್ಮದಲ್ಲೇ ಇನ್ನೂ ಕೆಲವು ಸಿಕ್ಕಿದ್ರೆ ಆಗ್ಬೋದೊಂದು. ಒಬ್ಬಳೇ ಹೆಂಡತಿ ಆಗಬೇಕು ಅಂತ ಯಾವ ಗಂಡಸು ಹೇಳ್ತಾರೆ? ಆದರೆ ಹೆಣ್ಣು ಪಾಪ ಒಬ್ಬನೇ ಗಂಡ ಜನ್ಮಕ್ಕೂ ಅಂತ ಇಷ್ಟು ಸೆಂಟಿಮೆಂಟಲ್ ಆಗಿ ಇದ್ದಾಳಲ್ಲ. ಈ ಗ್ರೇಟ್ನೆಸ್ ಅನ್ನಾದರೂ ಗೌರವಿಸ್ಬೇಕೋ ಬೇಡವೋ? ಅದನ್ನು ಮಹಾಸತಿ ಅಂತ ಹಿಂದಿನವರು ಗೌರವ ಕೊಟ್ಟರು. ಒಂದು ಜೀವಕ್ಕೋಸ್ಕರ ತನ್ನ ಜೀವ ಕಳ್ಕೊಳ್ಳೋದು ಉಂಟಲ್ಲ, ಇಟ್ ಈಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್. ನಾವು ಯೋಚನೆ ಮಾಡಿದ್ರೆ ಸುಲಭ ಅಲ್ಲ. ಯಾವ ಗಂಡಸು ಈವರೆಗೆ ಇದಕ್ಕೆ ಒಂದು ಎಕ್ಸಾಂಪಲ್ ತೋರಿಸಲಿಲ್ಲ. ಹೆಣ್ಣುಮಕ್ಕಳಲ್ಲಿ ಕಾಶ್ಮೀರದ ಒಬ್ಬ ರಾಜ ಸತ್ತಾಗ ಅವನ ತಂಗಿ ಬೆಂಕಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹೆಂಡತಿ ಅಲ್ಲ, ಅಣ್ಣನ ದುಃಖ ತಡೀಲಿ ಯಾರು. ಇಷ್ಟು ಇಮೋಷನಲ್ಲು ಹೆಣ್ಮಕ್ಕಳು. ಅವನ ಜೀವಕ್ಕೋಸ್ಕರ ನನ್ನ ಅಣ್ಣ ಸತ್ತ ಮೇಲೆ ನಾಯಕ ಬದುಕು ಅಂತ ಬೆಂಕಿ ಹಾರಿಬಿಟ್ಟಿದ್ದಾಳೆ. ಇದು ಇತಿಹಾಸದ ದಾಖಲೆ ಇದೆ. ಸೊ ಆ ಸಹಗಮನ ಅನ್ನೋದು ಅದು ರಿಚುವಲ್ ಅಲ್ಲ, ಅದು ಒಂದು ದುಃಖದ ರಿಯಾಕ್ಷನ್ ಅಷ್ಟೇ. ಆದರೆ ಗಂಡಸರಿಗೆ ಅಷ್ಟು ದುಃಖವೇ ಆಗೋದಿಲ್ಲ. ಅವರು ಮರು ದಿವಸ ಜಾತಕ ಹೊರಗೆ ಹಾಕಿ ಆಯಿತು, ಬೇರೆ ಅಲ್ಲಿ ಒಳ್ಳೆ ಜಾತಕ ಇದ್ರೆ ನೋಡ್ರಿ, ಏನು ನನ್ನ ಹುಡುಗಿಯರು ಯಾರಾದರೂ ಇದ್ದಾರೋ ಅಂತ. ಹಾಗಾಗಿ ಮಾಸ್ತಿ ಅಮ್ಮ ಪಾಪ ಯಾರೋ ಸತ್ತವಳು, ಅವಳು ಸತ್ತು ಎಲ್ಲೋ ಹೋಗಿದ್ದಾಳೆ, ಮತ್ತೆಲ್ಲೋ ಹುಟ್ಟಿದ್ದಾಳೆ. ತಮಾಷೆ ಅಂದರೆ ಅವಳೇ ಪುನಃ ಹುಟ್ಟಿ ಬಂದು ಇಲ್ಲಿ ಹರಕೆ ಹೇಳ್ತಾಳೆ ಬಂದು. ಈ ಮಾಸ್ತಿ ಅಮ್ಮನಿಗೆ ಅವಳಿಗೆ ಗೊತ್ತಿಲ್ಲ ಅದು ತಾನು ಅಂತ. ಮಾಸ್ತಿ ಅಮ್ಮ ಒಂದೇ ಏನೇನೋ ನೀವು ಯಾವುದೋ ಹೆಸರಿನಿಂದ ಒಂದು ಕಲ್ಲು ಇರಲಿ, ಅದು ಕ್ರಮೇಣ ಒಂದು ದೇವಸ್ಥಾನ ಆಗಿಬಿಡುತ್ತೆ. ಅಲ್ಲ, ಆಗಬಾರ್ದು ಅಂತ ಕೆಲವು ಒಳ್ಳೇದು. ಈಗ ಇಲ್ಲಿ ವಿಜಯನಗರದಲ್ಲಿ ನಾನು ಬೆಂಗಳೂರಿಗೆ ಬರುವಾಗ ಅಲ್ಲಿ ಏನು ಹೇಳಿದರು ಅಂದರೆ, ನೀವು ಅಲ್ಲಿ ಒಂದು ಕಡೆ ಕೋತಿ ಬಂಡೆ ಇದೆ, ಅದ್ರ ಪಕ್ಕದಲ್ಲಿ ಬಲಕ್ಕೆ ತಿರುಗ್ರಿ, ಅಲ್ಲಿ ನಮ್ಮ ಮನೆ ಇದೆ ಅಂದರು. ನಾನು ಕೋತಿ ಬಂಡೆಯಲ್ಲಿ ನೋಡಿದ್ರು ಒಂದು ಬಂಡೆಯಲ್ಲಿ ಒಂದು ಕೋತಿ ಇತ್ತು. ಈಗ ಕೋತಿ ಬಂಡೆ ಇಲ್ಲ, ಅದು ಮುಖ್ಯ ಪ್ರಾಣ ದೇವರ ದೇವಸ್ಥಾನ ಆಗಿಬಿಟ್ಟಿದೆ. ಆಗಲಿ, ಸಂತೋಷ ಅಲ್ಲ, ಹೀಗೆ ಬದಲಾವಣೆಗಳಾಗ್ತವೆ. ಹಾಗೆ ಯಾವ್ಯಾವುದೋ ಕಲ್ಲೆಲ್ಲ ಯಾವ್ಯಾವುದೋ ಅಮ್ಮನವರು ದೇವರು ಆಗಿಬಿಟ್ಟಿದೆ. ಕೆಲವು ಪ್ರಾಮಾಣಿಕ, ಕೆಲವು ಅಪ್ರಾಮಾಣಿಕ. ಅದಕ್ಕೆ ಕೃಷ್ಣ ಹೇಳಿದ, ಯೋಯೋ ಅಪರೋ ಮನೋಧರ್ಮ. ಯಾವ್ಯಾವುದೋ ಏನೇನೋ ದುಷ್ಟಶಕ್ತಿಗಳು, ಯಾವ್ಯಾವುದೋ ಅನಾನಿಮಸ್ಸು ದೇವತೆಗಳು, ಅದು ಇದು, ಅವ್ರನ್ನೆಲ್ಲ ನೀನು ಖಯಾಲಿ ಸೇವೆ ಮಾಡಿದರೆ
ಕಲ್ಪ್ಯತೆ ನಿಷ್ಫಲಾಯತೆ ಅಂತ, ವ್ಯರ್ಥ ಅದು ಅಂತ ಹೇಳಿದ. ಯಾರೂ ನಿನ್ನನ್ನು ಉದ್ಧಾರ ಮಾಡುವುದಿಲ್ಲ, ಯಾವುದೇ ದುಷ್ಟಶಕ್ತಿ. ಯಾವ ದೇವತೆಗಳು ಪರದೇವತೆಯನ್ನು ಮರೆತು ನೀವು ಯಾವ ದೇವತೆಗೆ ಶರಣು ಆದರೂ ಆ ದೇವತೆ ನಿನ್ನನ್ನು ಉದ್ಧಾರ ಮಾಡುವುದಿಲ್ಲ. ನಿಷ್ಫಲಾಯತೆ ಕಲ್ಪ್ಯತೆ. ಆ ಪಾರತ್ರಿಕದಲ್ಲಿಲ್ಲ, ಐಹಿಕದಲ್ಲಿ ಆದರೂ ಉಂಟು. ಅಂದರೆ ತದಾಯಾಸೋ ನಿರರ್ಥ ಸ್ಯಾತ್. ನೀನು ಸೇವೆ ಮಾಡಿ ಉಪಾಸನೆ ಮಾಡಿದ್ದು ಇಡೀ ಒದ್ದಾಟ ಮಾತ್ರ, ಏನು ಇಹಕ್ಕೂ ಉಪಯೋಗ ಇಲ್ಲ, ಬರಕ್ಕೂ ಉಪಯೋಗ ಇಲ್ಲ. ತದಾಯಾಸ ನಿರರ್ಥ ಸ್ಯಾತ್. ಯಾಕೆಂದರೆ ನಯಾದೇರಿವ ಸತ್ತಮ ಅಂತ ಒಳ್ಳೆ ಅದ್ಭುತವಾದ ಒಂದು ದೃಷ್ಟಾಂತ ಕೊಡ್ತಾನೆ. ಈ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡಿ ಒದ್ದಾಟ ಪಡುವವರದು ವ್ಯರ್ಥ ಆಯಾಸ, ಇಹವೂ ಇಲ್ಲ ಪರವೂ ಇಲ್ಲ. ಅದರಿಂದ ಯಾಕೆಂದರೆ ನಯಾದೇಹೆ ಅಂತ. ಕೆಲವರು ಅನ್ಯಾಯದ ಮಾರ್ಗದಿಂದ ದುಡ್ಡು ಗಳಿಸಬೇಕು ಅಂತ ಮಾಡ್ತಾರೆ ನೋಡಿ. ನಯಾದಿ ಅಂದರೆ ನಯವನ್ನು, ಆದಿ ಅಂದರೆ ಅದನ ನಯವನ್ನು ಅಂದರೆ ನೀತಿಯನ್ನು ನುಂಗಿ ಬದುಕುವ, ನೀತಿಯನ್ನು ನುಂಗಿ ನೊಳೆದು ಅನೀತಿಯಿಂದ ಬದುಕುವ ಬದುಕಿಗೆ ನಯಾದಿ ಅಂತ. ಇವರು ಅಪೂರ್ವ ಶಬ್ದ ಇದು, ಇನ್ನೆಲ್ಲಿಯೂ. ಆ ಅನೀತಿಯಿಂದ ಬದುಕುವವರು ಯಾಕೆಂದರೆ ಇವತ್ತೆಲ್ಲ ಧನ್ವ ಅಂತ ಪಡ್ಕೊಂಡ್ರೆ ಆಗೋದಿಲ್ರಿ. ಮೋಸ ಮಾಡಿಯೇ ದುಡ್ಡು ಮಾಡಬೇಕು ಅಂತ, ಮೋಸ ಮಾಡಿಯೇ ಸುಖ ಪಡಬೇಕು ಅಂತ ಬಯಸುವವ ಹೇಗೆ ಇಹದಲ್ಲೂ ಸುಖ ಪಡುವುದಿಲ್ಲ ಪರದಲ್ಲಿಯೂ ಸುಖ ಪಡುವುದಿಲ್ಲೋ ಹಾಗೆ ಅಂತ. ಮೋಸ ಮಾಡಿ ನಾವು ಸುಖ ಪಡಿತೇವೆ ಅಂತ ಹೇಳುವುದು ಎಷ್ಟು ಸುಳ್ಳೋ, ಹಾಗೆ ಭಗವಂತನಿಗೆ ಶರಣಾಗದೆ ಕ್ಷುದ್ರ ದೇವತೆಗಳಿಗೆ ಶರಣಾಗಿ ಸುಖ ಪಡೆಯುವುದು ಸುಳ್ಳು. ಅದರಿಂದ ನೀನು ಮೊದಲು ಸತ್ತಮನಾಗು. ಸತ್ ತಮ, ಸಜ್ಜನ ಆಗು. ಅನ್ಯಾಯದ ಮಾರ್ಗದಿಂದ ಯಾವ ಕೆಲಸದಲ್ಲಿಯೂ ಯಶಸ್ಸು ಗಳಿಸುವುದು ಸಾಧ್ಯ ಇಲ್ಲ. ಮೇ ಬಿ ಟೆಂಪರರಿ ಸಕ್ಸಸ್ಸು. ಇವತ್ತು ಗೆದ್ದ ಕಾಣಬಹುದು ದುರ್ಯೋಧನಾಗೆ, ಮತ್ತೆ ಸೊಂಟ ಮುರ್ಕೊಂಡು ಬೀಳಬೇಕು ಒಂದು ದಿವಸ. ಅದರಿಂದ ಶಾಶ್ವತವಾದ ಜಯ ಅನೀತಿಯಿಂದ ಇಲ್ಲ. ಅದರಿಂದ ಸತ್ತಮ, ಸಜ್ಜನರಲ್ಲಿ ಮುಂದಾಳುವಾಗು. ಸನ್ ಜ್ಞಾನಿ ಪಂಡಿತ ಕವಿ, ಜ್ಞಾನಿಗಳಲ್ಲಿ ಮುಂದಾಳಾಗಿ ಬದುಕು, ಸಜ್ಜನರಲ್ಲಿ ಮುಂದಾಳಾಗಿ ಬದುಕು. ಇಂಥ ಕೆಲಸ ಬೇರೆ ಯಾವುದು ಮಾಡಬೇಡ. ಹೀಗೆ ಒಂದೊಂದೇ ವಿಷಯ ಹೇಳಿ ಕೊನೆಗೆ ಕೃಷ್ಣ ಉಪಸಂಹಾರ ಮಾಡ್ತಾನೆ. ಏಷಾ ಬುದ್ಧಿ ಬುದ್ಧಿಮತಾಂ, ಏಷಾ ಬುದ್ಧಿಮತಾಂ ಬುದ್ಧಿ ಮನೀಷಾ ಚ ಮನೀಷಿಣಾಂ. ಒಬ್ಬ ಮನುಷ್ಯನ ವಿವೇಕದ ಕೊನೆಯ ಪರಾಕಾಷ್ಠೆ ಇದು ನಾನು ನಿನಗೆ ಹೇಳಿದ್ದು. ಈ ವಿವೇಕದಿಂದ ತಿಳ್ಕೊಳ್ಬೇಕಾದ ಇದಕ್ಕಿಂತ ಮೇಲ್ನದ್ದು ಏನೂ ಇಲ್ಲ. ಒಬ್ಬ ಮನುಷ್ಯ ತಾನು ವಿವೇಕಿಯಾಗಿ ಚಿಂತನೆ ಮಾಡಿ ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಗತಿ ನಿನಗೆ ಹೇಳಿದ್ದೇನೆ. ಇದಕ್ಕಿಂತ ಎತ್ತರಕ್ಕೆ ಇರಲಿಕ್ಕೆ ಇನ್ನು ಬೌದ್ಧಿಕವಾಗಿ ಇಲ್ಲ. ಏಷಾ ಬುದ್ಧಿಮತಾಂ ಬುದ್ಧಿ ಮನೀಷಾ ಚ ಮನೀಷಿಣಾಂ. ಮನೀಷಿ ಅಂದರೆ ಮನನ ಮಾಡಿ ಒಂದು ವಿಷಯವನ್ನು ಗ್ರಹಣ ಮಾಡುವ ಆ ಮನಸ್ಸಿನ ಚಾತುರ್ಯ, ಅದರ ಪರಾಕಾಷ್ಠೆ ಇದು. ಇನ್ನು ನೀನು ಮನನ ಮಾಡಿ ತಿಳ್ಕೊಳ್ಳಬೇಕಾದ ಹೊಸ ಸಂಗತಿ ಇಲ್ಲ, ಬುದ್ಧಿಯಿಂದ ಗ್ರಹಿಸಬೇಕಾದ ಹೊಸ ಸಂಗತಿ ಇಲ್ಲ. ಎಲ್ಲಕ್ಕಿಂತ ಹಿರಿದಾದ ಸಂಗತಿ ಬೌದ್ಧಿಕವಾಗಿ ಮಾನಸಿಕವಾಗಿ ಚಿಂತನೆ ಮಾಡಿ ಮಾಡತಕ್ಕಂಥ ಸಂಗತಿಯನ್ನು ಹೇಳಿದ್ದೇನೆ. ಯಾಕೆ ಗೊತ್ತಾ? ಯತ್ ಸತ್ಯಂ ಅನೃತೇನೇಹ ಮರ್ತ್ಯೇನ ಆಪ್ನೋತಿ ಮಾಮೃತಂ. ಸುಳ್ಳಿನಿಂದ ಸತ್ಯವನ್ನು ಪಡೆಯುವಂಥ ಸಾಧನ, ಸಾಯುವ ನಶ್ವರದಿಂದ ಶಾಶ್ವತವನ್ನು ಪಡೆಯುವ ಸಾಧನ ನಿನಗೆ ಹೇಳಿಬಿಟ್ಟೆ ಅಂತ. ಅನೃತ, ಅನೃತ ಅಂದರೆ ಸುಳ್ಳು ಅಂದರೆ ವಿಕಾರಗೊಳ್ಳುವ, ಕ್ಷಣಕ್ಕೊಂದು ಬದಲಾಗುವ, ಬದಲಾವಣೆಗೆ ಒಳಗಾಗಿರ್ತಕ್ಕಂಥ ಈ ಬದುಕಿನ ಮೂಲಕ, ಈ ಶರೀರದ ಮೂಲಕ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಹುಟ್ಟುವಾಗಿದ್ದದ್ದು ಸಾಯುವ ತನಕ ಎಷ್ಟು ಬದಲಾವಣೆಗಳು ಇದ್ದದ್ದು, ಬೆಳೆಯಿತು, ದೊಡ್ಡದಾಯಿತು, ಒಂದೊಂದು ಆಕಾರ ಬದಲಾಗ್ತಾ ಇರುತ್ತೆ. ಒಂದು ವರ್ಷ ಇದ್ದ ಹಾಗೆ ಒಂದು ದಿವಸ ಇದ್ದ ಹಾಗೆ ಒಂದು ದಿವಸ, ಈ ಒಂದು ಗಂಟೆ ಮೊದಲಿದ್ದ ಹಾಗೆ ಈಗಿರೋದಿಲ್ಲ. ಇನ್ನು ನಾವು ನೋಡೋದಿಲ್ಲ ಅಷ್ಟೇ. ಒಂದು ಗಂಟೆ ಮೊದಲು ಒಂದು ಕೂದಲು ಕಪ್ಪಿರುತ್ತೆ, ಅದು ಒಂದು ಗಂಟೆ ಬೆಳಗಾಗುತ್ತೆ, ಗೊತ್ತಾಗತ್ತಾ? ಒಂದು ಕೂದಲು ಕಪ್ಪಾಗಿರುತ್ತೆ, ಅದು ಬೆಳ್ಳಗಾಗಿರುತ್ತೆ ಒಂಚೂರು. ಹಾಗೆ ಒಂದು ಗಂಟೆ ಮೊದಲು ಇದ್ದ ಹಾಗೆ ಒಂದು ಗಂಟೆ ನಂತರ ಇಲ್ಲ. ಈ ದೇಹ ಎವ್ರಿ ಮೊಮೆಂಟ್ ಇಟ್ಸ್ ಬೀಯಿಂಗ್ ಚೇಂಜ್, ಬದಲಾಗ್ತಾ ಇದೆ. ಅಂದರೆ ಅನೃತೇನ ಅಂತ ಏಕ ಪ್ರಕಾರವಾಗಿ ಇರುವಂಥದ್ದಲ್ಲ ಇದು. ಅದರಿಂದ ಇದನ್ನು ಅನೃತ ಅಂತ ಕರೀತಾರೆ. ಈ ಪಿಂಡಾಂಡ, ಈ ಬ್ರಹ್ಮಾಂಡ ಇದು ಅನೃತ. ಅದರಿಂದ ವಿಕಾರಗೊಳ್ಳದೆ ಪರ್ಮನೆಂಟ್ ಆಗಿರುವ ಒಂದು ಸತ್ಯವನ್ನು ತಿಳಿಯುವ ದಾರಿ ನಿನಗೆ ಹೇಳಿಬಿಟ್ಟೆ. ಅಷ್ಟೇ ಅಲ್ಲ, ಮರ್ತ್ಯೇನ ಮಾಂ ಅಮೃತಮ್ಮ ಆಪ್ನೋತಿ. ಇದು ಸಾಯುವ ದೇಹದ ಮೂಲಕ ಸಾಯದ ಸತ್ಯದ ಕಡೆಗೆ ಹೋಗುವ ವಿಧಾನವನ್ನು ನಿನಗೆ ಹೇಳಿದೆ. ಇದಕ್ಕಿಂತ ದೊಡ್ಡ ಸಂಗತಿ ಇನ್ನು ಯಾವುದೂ ಇಲ್ಲ ಜಗತ್ತಿನ ತಿಳಿಯಲಿಕ್ಕೆ. ಯತ್ ಸತ್ಯಂ ಅನೃತೇನೇಹ ಮರ್ತ್ಯೇನ ಆಪ್ನೋತಿ ಮಾಂ ಅಮೃತಂ. ಸಾವಿಲ್ಲದ ಭಗವಂತನನ್ನ, ಸಾಯುವ ದೇಹದ ಮೂಲಕ ಸಾವಿಲ್ಲದ ಭಗವಂತನನ್ನು, ಭಗವಂತನೆಡೆಗೆ ಸಾಗುವ ಸತ್ಯವನ್ನು ಹೇಳಿದೆ. ಇದಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಕೇಳುವಂತಹದ್ದಿಲ್ಲ. ಹೇಗಿಲ್ಲ ಅಂದರೆ ಒಂದು ದೃಷ್ಟಾಂತ, ನೈತದ್ ವಿಜ್ಞಾಯ ಜಿಜ್ಞಾಸೋ ಜ್ಞಾತವ್ಯಂ ಅವಶಿಷ್ಯತೆ.
ಇದನ್ನ ಕೇಳಿ ಆದ ಮೇಲೆ ಕೃಷ್ಣ ಉದ್ಧವನಿಗೆ ಏನು ಹೇಳಿದ ಅದನ್ನು ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಹೇಳಿದ್ದನ್ನ ನೀನು ಕೇಳಿ ತಿಳ್ಕೊಂಡು ಬಿಟ್ರೆ ಮತ್ತೆ ಜ್ಞಾತವ್ಯಂ ನಾವಶಿಷ್ಯತೆ, ಮತ್ತೆ ತಿಳ್ಕೊಳ್ಳಬೇಕಾದ ಸಂಗತಿ ಅಂತ ಏನೂ ಉಳಿಯೋದಿಲ್ಲ. ಹೇಗೆಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಪೀತ್ವಾ ಪೀಯೂಷಂ ಅಮೃತಂ ಪಾತವ್ಯಂ ನಾವಶಿಷ್ಯತೆ. ಅಮೃತ ಕುಡಿದ ಮೇಲೆ ಮತ್ತೆ ಕುಡಿಯುವಂಥದ್ದು ಯಾವುದೂ ಬಾಕಿ ಉಳಿಯೋದಿಲ್ಲ. ಹಾಗೆ ಈ ಉದ್ಧವ ಗೀತೆಯನ್ನು ನೀನು ಅರ್ಥ ಮಾಡಿಕೊಂಡೆ ಅಂದರೆ ಮತ್ತೆ ತಿಳಿಬೇಕಾದ ಸಂಗತಿ ಏನೂ ಉಳಿದಿಲ್ಲ ಜಗತ್ತಿನಲ್ಲಿ. ಎಂತ ಕೃಷ್ಣ ಎಷ್ಟು ಹೇಳಿ, ಅಪ್ಪ ನಿನಗೆ ಅಮೃತ ಕೊಟ್ಟಿದ್ದೇನೆ, ಜ್ಞಾನದ ಕಡಲನ್ನು ಕೊಟ್ಟಿದ್ದೇನೆ, ಇದನ್ನು ತಗೊಂಡು ಇಲ್ಲಿ ಕೂಡಬೇಡ, ಇಲ್ಲಿ ಕೂತ್ರೆ ಮತ್ತೆ ಎಲ್ಲ ತಲೆ ಕೆಡಿಸ್ತಾರೆ ಜನ, ಹೊರಟು ಹೋಗು ಇಲ್ಲಿಂದ, ಬದರಿ ಹೋಗು, ಬದರಿ ಹೋಗು, ಅಲ್ಲಿ ಯಾರು ತಲೆ ಕೆಡಿಸುವವರಿಲ್ಲ, ಏಕಾಂತದಲ್ಲಿ ನನ್ನ ಧ್ಯಾನ ಮಾಡ್ತಾ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಗಂಗೆಯಿಂದ ಮೈ ಪಾವನವಾಗಲಿ, ನನ್ನ ಧ್ಯಾನದಿಂದ ಮನಸ್ಸು ಪಾವನವಾಗಲಿ, ಬದರಿಗೆ ಹೊರಟು ಹೋಗು, ಇಲ್ಲಿ ಇರಬೇಡ, ಇಲ್ಲಿ ಬಂದರೆ ಪೊಲ್ಯೂಟ್ ಆಗುತ್ತೆ ಮನಸ್ಸು, 1000 ಜನ 1000 ಮಾತು, ಮತ್ತೆ ನೀನು ಹಾಳಾಗ್ತೀಯ, ಬದರಿಗೆ ಹೊರಟು ಹೋಗು. ಏನು ಹೇಳಬೇಕು, ಅವನಿಗೆ ಆನಂದ ಆಗಿಬಿಟ್ಟಿದೆ. ವಿದ್ರಾವಿತೋ ಮೋಹಮಯೋಂಧಕಾರ, ನನ್ನ ಒಳಗೆ ತುಂಬಿದ ಆ ಕತ್ತಲು, ಅಜ್ಞಾನದ ಕತ್ತಲು ಓಡಿಸಿಬಿಟ್ಟೆ ಕೃಷ್ಣ ಅಂತ. ಓಡಿ ಹೋಯಿತು ಕತ್ತಲು. ವಿದ್ರಾವಿತೋ ಮೋಹಮಯೋಂಧಕಾರ ಲಬ್ಧಶ್ಚ ವಿಜ್ಞಾನಮಯ ಪ್ರದೀಪ, ಆ ವಿಜ್ಞಾನದ ದೀಪ ಹಚ್ಚಿಬಿಟ್ಟೆ. ಆ ಬೆಳಕು, ಒಳಗೆಲ್ಲ ಬೆಳಕು, ಬೆಳಕಿನಲ್ಲಿ ಮಿಂದು ಸ್ನಾನ ಮಾಡಿಬಿಟ್ಟೆ ನಾನು. ಇನ್ನು ಮತ್ತೆ ನನಗೆ ಕತ್ತಲು ಬೇಡ ಅಂತ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲ ಕೃಷ್ಣ, ಆದರೂ ನಿನ್ನ ಆಜ್ಞೆಯನ್ನು ಮೀರುವ ಶಕ್ತಿ ನನಗಿಲ್ಲ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಕೃಷ್ಣನಿಗೆ ಅಡ್ಡಬಿದ್ದು ಉದ್ಧವ ಬದರಿಗೆ ತೆರಳಿದ. ಅಲ್ಲಿಗೆ 29ನೇ ಅಧ್ಯಾಯ ಮುಗಿಯಿತು. ಅಲ್ಲಿಗೆ ಉದ್ಧವ ಗೀತೆ ಮುಗೀತು. ಉದ್ಧವ ಕೇಳಿ ಬದರಿಗೂ ಹೋಗಿ ಆಯಿತು. ಉದ್ಧವ ಬದರಿಗೆ ನಾವು ನಮ್ಮ ಮನೆಗೆ ಅಷ್ಟೇ. ಮತ್ತೆ ನಾಳೆ ಮುಂದೆ ಏಕಾದಶ ಸ್ಕಂಧದ ಮುಂದಿನ ಕಥೆ, ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡುವ ಕಥೆ ಇನ್ನು ಉಳಿದಿರೋದು. ಅದನ್ನು ನಾವು ಮುಂದೆ ಕೇಳಲಿಕ್ಕಿರುವಂಥದ್ದು. ಹಾಗಾಗಿ ಇವತ್ತು ತುಂಬ ಶ್ಲೋಕಗಳನ್ನು ಮಾಡಿದೆ. ಈ ಒಂದು ಧೈರ್ಯವಂತ ಈ ಬಾರಿ ಮುಗಿಬಹುದು. ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಮೂತಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಂದ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಭೂತಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಉದ್ಧವನಿಗೆ ಹೇಳಬೇಕಾದ ಎಲ್ಲ ಸಂಗತಿಯನ್ನು ಹೇಳಿ ಬದರಿಗೆ ಹೋಗುವಂತ ಕಳಿಸಿದ. ಇದು ಸುಮಾರಾಗಿ ಕೃಷ್ಣನ 80ನೇ ವಯಸ್ಸಿನ ಅನಂತರ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದಿದೆ. ಯಾಕಂದರೆ ಕೃಷ್ಣ ಒಟ್ಟು ಭೂಮಿಯಲ್ಲಿ ಇದ್ದದ್ದು 106 ವರ್ಷ. ಆ 80 ವರ್ಷದ ಅನಂತರ ಅಂದರೆ ಮಹಾಭಾರತ ಯುದ್ಧ ಆಗಿ 10 ವರ್ಷದ ಮೇಲೆ ಒಂದು ಘಟನೆ ನಡೆಯಿತು. ಅದು ಹಿಂದೆ ನಾವು ಏಕಾದಶ ಸ್ಕಂದದ ಪ್ರಾರಂಭದಲ್ಲಿ ನೋಡಿದ್ದು. ಯಾದವರಿಗೆ ಋಷಿಗಳಿಂದ ವಸಿಷ್ಠ, ವಿಶ್ವಾಮಿತ್ರ, ನಾರದ ಎಲ್ಲ ಮಹರ್ಷಿಗಳು ಬಂದಾಗ ಸಾಂಬ
ಗರ್ಭಿಣಿ ಅಂತ ಸುಳ್ಳು ಹೇಳಿ ಪರಿಹಾಸ್ಯ ಮಾಡಿದರು. ಅದರಿಂದ ಹುಟ್ಟಿರತಕ್ಕಂಥ ಕಬ್ಬಿಣದ ಸಲಾಕೆಯನ್ನು ಅವನು ಉಗ್ರಸೇನ ತುಂಡು ತುಂಡು ಮಾಡಿ ಅದನ್ನು ಚೂರ್ಣ ಮಾಡಿ ಸಮುದ್ರಕ್ಕೆ ಎಸೆದ. ಆ ಎಸೆದ ಚೂರುಗಳು ಸಮುದ್ರದ ದಡಕ್ಕೆ ಬಂದು ಮಣ್ಣಿನಲ್ಲಿ ಸೇರಿಕೊಂಡು ಆ ಮಣ್ಣಿನಲ್ಲಿ ಏರಕ, ಒಂದು ಜಾತಿಯ ದಬ್ಬಳದಂಥ ಮುಳ್ಳಿರತಕ್ಕಂಥ ಒಂದು ಹುಲ್ಲು, ಅದು ಸಮುದ್ರ ತೀರದಲ್ಲಿ ಬೆಳೆಯುತ್ತೆ. ಅಂಥ ಹುಲ್ಲು ಬೆಳೆಯಿತು ಒಂದು ಕಡೆ. ಇನ್ನೊಂದು ಕಡೆ ಆ ಮುಳ್ಳಿನ ಚೂರು, ಆ ಕಬ್ಬಿಣದ ಚೂರು ಒಂದು ಮೀನು ನುಂಗಿ ಆ ಮೀನನ್ನು ಬೆಸ್ತರು ಹಿಡಿದು ಅದರ ಹೊಟ್ಟೆಯಲ್ಲಿ ಆ ಚೂರು ಸಿಕ್ಕಿತು. ಅದನ್ನು ಒಬ್ಬ ಬೆಸ್ತರವ ಬೇಡ ವ್ಯಾಧ ಯುದ್ಧ ಈ ಕಾಡಿನಲ್ಲಿ ಬೇಟೆ ಆಡತಕ್ಕಂಥ ಒಬ್ಬ ಮನುಷ್ಯ ಅವನಿಗೆ ಸಿಕ್ಕಿತು, ಅದರಲ್ಲಿ ಬಾಣ ಮಾಡಿದ. ಇಷ್ಟೆಲ್ಲ ಆಗಿ ನಿಂತಿದೆ. ಇದು ಕೃಷ್ಣನ 80 ವಯಸ್ಸು ದಾಟಿದಾಗ ನಡೆದ 80ನೇ ವಯಸ್ಸಿನಲ್ಲಿ ಅಥವಾ 81ನೇ ವಯಸ್ಸಿನಲ್ಲಿ ನಡೆದದ್ದು ಈ ಘಟನೆ. ಋಷಿಗಳ ಶಾಪ ಯಾದವರಿಗೆ. ಶಾಪ ಬಂದ ಮೇಲೆ ಕೃಷ್ಣ ಯುದ್ಧವನಿಗೆ ಉಪದೇಶ ಮಾಡಿದ್ದು. ಎಷ್ಟನೇ ವರ್ಷದಲ್ಲಿ ಅನ್ನೋದು ಖಚಿತವಾಗಿ ನಮಗೆ ಹೇಳೋದು ಸ್ವಲ್ಪ ಕಷ್ಟ. ಆದರೆ ಕೃಷ್ಣ ಈ ಶಾಪ ಬಂದ ಮೇಲೆ ಇವರು ಶಾಪಗ್ರಸ್ತರಾಗಿ ಹೊಡೆದಾಡಿಕೊಂಡು ಸಾಯ್ತಾರೆ ಮುಂದೆ, ಅದನ್ನು ನೋಡ್ಕೊಂಡು ನೀನು ಇರೋದು ಬೇಡ, ನೀನು ಹೋಗು ಅಂತ ಬದಲಿ ಕಳಿಸಿದ. ಅಂತ ಕೃಷ್ಣನ 80ನೇ ವಯಸ್ಸಿನ ಅನಂತರ 106ನೇ ವಯಸ್ಸಿನ ಒಳಗೆ ಯಾವುದೋ ಒಂದು ಘಟ್ಟದಲ್ಲಿ ಕೃಷ್ಣ ವಿದುರನಿಗೆ ಇದನ್ನು ಹೇಳಿ ಕಳಿಸಿಕೊಟ್ಟ. ಪ್ರಾಯ ಬಹಳ ಕೊನೆಯ ಘಟ್ಟದಲ್ಲಿ ಇದ್ದರೂ ಇರಬಹುದು. ಆದರೆ ಎಲ್ಲೋ ಪ್ರಾರಂಭದಲ್ಲೇ ವಿದುರನಿಗೆ ಮತ್ತು ಉದ್ಧವನಿಗೆ ಭೇಟಿಯಾಗುವಂಥ ಘಟನೆ ಅದು ಬಹಳ ಮೊದಲೇ ಆಗುತ್ತೆ. ಕೃಷ್ಣ 81, 82ನೇ ವಯಸ್ಸಿನಲ್ಲಿ ಈ ಘಟನೆ ಇರುವುದರಿಂದ ಆವಾಗಲೇ ಹೇಳಿದ್ದು ಇರಬಹುದು. ಅಂತೂ 80ನೇ ವಯಸ್ಸಿನ ನಂತರ ಕೃಷ್ಣನ 106ನೇ ವಯಸ್ಸಿನ ಒಳಗಿನ ಈ 26 ವರ್ಷದ ಕಾಲಘಟ್ಟದಲ್ಲಿ ಯಾವುದೋ ಒಂದು ಘಟನೆ, ಒಂದು ಬಾರಿ ಕೃಷ್ಣ ಉದ್ಧವನಿಗೆ ಪೂರ್ತಿ ಹೇಳಿ ಅವನನ್ನು ಬದಲಿ ಕಳಿಸಿದ್ದಾನೆ. ಬದಲಿ ಕಳಿಸಿ ಅಲ್ಲಿ ಹೋಗಿ ನೀನು ಸಾಧನೆ ಮಾಡಿಕೊಂಡಿರು, ಬದಲಿಯಲ್ಲಿ ಇರತಕ್ಕಂಥ ಜನಕ್ಕೆ ನನ್ನ ಸಂದೇಶವನ್ನು ಹೇಳು, ಅದು ದೇಶದ ಜನಕ್ಕೆ ಮುಟ್ಟುತ್ತೆ. ಹೀಗೆ ಬದಲಿಗೆ ಹೋದ. ಇನ್ನು ಮುಂದೆ ಆ ವಿಪ್ರಶಾಪದಿಂದ ಯಾದವರು ಏನಾದರೂ, ವಿಪ್ರಶಾಪ ಅನ್ನೋ ಕೃಷ್ಣನೂ ಮನ್ನಿಸಿದ. ಕೃಷ್ಣ ಹೇಳ್ತಾನೆ ಉದ್ಧವನ ಹತ್ರ, ನಾನು ಹೊರಟು ಹೋಗ್ತೀನಪ್ಪ, ನಾನು ಇರೋಲ್ಲ, ಅದರಿಂದ ನೀನು ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿರೋದು ಬೇಡ, ನೀನು ಬದಲಿ ಹೋಗಿದ್ದು ಬಿಡು ಅಂತ ಕಳಿಸಿದ್ದಾನೆ. ತಾನು ಕೂಡ ಅವತಾರ ಸಮಾಪ್ತಿ ಮಾಡ್ತೇನೆ ಅನ್ನೋ ಸೂಚನೆಯನ್ನು ಕೃಷ್ಣ ಕೊಟ್ಟಿದ್ದ. ಹಾಗಾಗಿ ಪರೀಕ್ಷಿತ್ ರಾಜ ಮುಂದೆ ಏನಾಯಿತು, ಯಾದವರು ಯಾಕೆ ಹೊಡೆದಾಡಿಕೊಂಡ್ರು, ಅಂಥ ಕೃಷ್ಣನ ನೇತೃತ್ವದಲ್ಲಿ ಬದುಕಿದವರು, ಕೃಷ್ಣನ ಮಾರ್ಗದರ್ಶನದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡವರು, ಅವರು ಯಾಕೆ ಮೈಮೆರೆತು ಹೊಡೆದಾಡಿಕೊಂಡ್ರು ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಪರೀಕ್ಷಿತ್ ರಾಜನನ್ನು ಕಾಡ್ತಾ ಇತ್ತು. ಅವನು ಹೇಳ್ತಾನೆ, ತತಃ ಮಹಾಭಾಗವತೆ ಉದ್ಧವೇ ಬದರೀಂ ಗತೆ. ನೀವು ಹೇಳಿದ್ದಿ ಕಥೆ ಪ್ರಕಾರ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿ ಕಳಿಸಿಕೊಟ್ಟ, ಮನಸ್ಸಿಲ್ಲದ ಮನಸ್ಸಿನಿಂದ ಉದ್ಧವ ಬದಲಿಗೆ ಹೋದ. ಇಷ್ಟು ವಿಷಯ ನಮಗೆ ಗೊತ್ತಾಯಿತು ನಿಮ್ಮ ನಿರೂಪಣೆಯಿಂದ. ಉದ್ಧವೇ ಬದರೀಂ ಗತೆ, ಅವನು ಮಹಾಭಾಗವತ ಅಂತ ಹೇಳ್ತಾರೆ. ಭಾಗವತ ಅಂದರೆ ಭಗವದ್ಭಕ್ತ, ಭಗವಂತನಲ್ಲೇ ಮನಸ್ಸಿಟ್ಟವನು ಭಾಗವತ. ಮಹಾಭಾಗವತ ಭಗವದ್ಭಕ್ತರಲ್ಲೇ ಅಗ್ರಗಣ್ಯ, ಬಹಳ ದೊಡ್ಡ ಭಗವದ್ಭಕ್ತ ಅವನು. ಉದ್ಧವ ಚಿಕ್ಕಂದಿನಿಂದಲೂ ಕೃಷ್ಣ ಭಕ್ತ. ಕೃಷ್ಣ ಭಕ್ತಿ ಅಂದರೆ ಅನನ್ಯವಾದ ಕೃಷ್ಣ ಭಕ್ತಿ ಅವನು. ಅಂಥ ಒಂದು ಕೃಷ್ಣೋನ್ಮಾದದಲ್ಲೇ ಬದುಕಿದವ ಅವನು. ಹಾಗಾಗಿ ಕೃಷ್ಣ ತನ್ನ ಉಪದೇಶವನ್ನು ಕೊನೆಗೆ ಕೊಡಲಿಕ್ಕೆ ಅವನನ್ನೇ ಆಯ್ಕೆ ಮಾಡಿದ. ಯಾದವರಲ್ಲಿ ಕೃಷ್ಣನ ಬಹಳ ಹತ್ತಿರದ ಸಂಗಾತಿಗಳಾಗಿ ನಿಂತವರು ಕೆಲವರು ಇದ್ದರು. ಅಕ್ರೂರ ಇದ್ದ, ಸಾತ್ಯಕಿ ಇದ್ದ, ಅಥವಾ ಕೃಷ್ಣನ ಮಕ್ಕಳೇ ಇದ್ದರು, ಪ್ರದ್ಯುಮ್ನಾದಿಗಳಿದ್ದರು. ಗದ ಅಂತ ಬಲರಾಮನ ತಮ್ಮ ಒಬ್ಬ ಕೃಷ್ಣನಿಗೆ ಬಹಳ ಆತ್ಮೀಯನಾದವ ಇದ್ದ. ವಿಪೃಥು ಇದ್ದ, ತನ್ನ ಮೊಮ್ಮಗ ಅನಿರುದ್ಧ. ಇವರೆಲ್ಲ ವಿಭೂತಿ ಪುರುಷರೇ. ಇವರು ಯಾರಿಗೂ ಕೂಡ ಕೊನೆಯ ಸಂದೇಶವನ್ನು ಕೊಡುವಂತಹ ಒಂದು ಪ್ರಸಂಗ ಬಂದಾಗ ಇವರು ಯಾರನ್ನೂ ಕೃಷ್ಣ ಕರೆದು ಹೇಳದೆ ಉದ್ಧವನಿಗೆ ಹೇಳಿದ.
ಒಂದು ವಿಶೇಷ ಅದು. ಯಾಕೆಂದರೆ ಅದು ಒಂದು ಬೃಹಸ್ಪತ್ಯಾಚಾರ್ಯರ ಒಂದು ಶಕ್ತಿ, ದೇವಲೋಕದ ಜ್ಞಾನದ ಆವಿಷ್ಕಾರ. ಅದೂ ಅಲ್ಲದೆ ದ್ರೋಣಾಚಾರ್ಯರಾಗಿ ಹುಟ್ಟಿ ಕೃಷ್ಣನ ಎದುರು ನಿಂತು ಅವನ ವಿರುದ್ಧ ಹೋರಾಡಬೇಕಾಗತ್ತೆ. ಅದರ ಪರಿಮಾರ್ಜನೆಗೋಸ್ಕರ ಕೃಷ್ಣನ ಸೇವೆ ಮಾಡೋ ಇನ್ನೊಂದು ರೂಪದಿಂದ ಬಂದದ್ದು. ಅದಕ್ಕೋಸ್ಕರ ಕೃಷ್ಣ ಉದ್ಧವನನ್ನೇ ಆಯ್ಕೆ ಮಾಡ್ತಾನೆ ಉಪದೇಶ ಮಾಡಲಿಕ್ಕೆ. ಉದ್ಧವ ಮಹಾಭಾಗವತ ಅಂತಾರೆ ವ್ಯಾಸರು. ಕೃಷ್ಣನ ಭಕ್ತರಲ್ಲಿ, ಭಗವದ್ಭಕ್ತರಲ್ಲೇ ಮುಂಚೂಣಿಯಲ್ಲಿ ನಿಂತಹ, ಅಂದರೆ ಭಕ್ತರಲ್ಲಿ ಮಹಾಭಾಗವತ ಅಂತಂದರೆ ಉದ್ಧವನಿಗಿಂತ ದೊಡ್ಡ ಭಕ್ತರು ಇಲ್ಲ ಅಂತಲ್ಲ. ಯಾಕೆಂದರೆ ಉದ್ಧವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವರು ಉದ್ಧವನಿಗಿಂತ ದೊಡ್ಡ ಭಕ್ತರೇ. ಇವಾಗ ಬಲರಾಮ ಉದ್ಧವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವ, ಪ್ರದ್ಯುಮ್ನ ಉದ್ಧವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವ, ಅನಿರುದ್ಧ ಅವನಾದರೂ ಸಮಾನ ಸ್ಕಂಧನಾಗ್ತಾನೆ, ಪ್ರದ್ಯುಮ್ನ ಯೋಗ್ಯತೆಯಲ್ಲಿ ಉದ್ಧವನಿಗಿಂತ ದೊಡ್ಡವ, ಅರ್ಜುನ ಉದ್ಧವನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವ, ಭೀಮಸೇನ ಇದ್ದಾನೆ. ಇವರೆಲ್ಲ ಭಗವಂತನ ಭಕ್ತಿಯಲ್ಲಿ ಉದ್ಧವನಿಗಿಂತ ದೊಡ್ಡವರು ತುಂಬ ಮಂದಿ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಈಗ ಪ್ರಹ್ಲಾದನನ್ನು ನರಸಿಂಹಾವತಾರದಲ್ಲಿ ಅನುಗ್ರಹ ಮಾಡಲಿಲ್ಲ, ಮಾಡುವಾಗ ಏನು ಪ್ರಹ್ಲಾದನಿಗಿಂತ ದೊಡ್ಡವರು ಇರಲಿಲ್ಲ. ದೊಡ್ಡವರಿಗಿಂತ ಮೊದಲು ಸಣ್ಣವರನ್ನು ಮುಂದಕ್ಕೆ ತರಬೇಕು ಅಂತ. ಹಾಗಾಗಿ ಪ್ರಹ್ಲಾದನಿಗೆ ಅಲ್ಲಿ ಆ ಅವತಾರದಲ್ಲಿ ಹೈಲೈಟ್ ಮಾಡಿದೆ ಭಗವಂತ ಪ್ರಹ್ಲಾದನನ್ನು. ಹಾಗೆಯೇ ಉದ್ಧವನನ್ನು ಇಲ್ಲಿ ಅವನು ಮಾಡಿದ ಆ ಅವತಾರದಲ್ಲಿ ಮಾಡಿದ ಸೇವೆಗೆ ಅವನಿಗೊಂದು. ಮತ್ತೆ ಇನ್ನೊಂದು ಮಹಾಭಾಗವತ ಅನ್ನುವಲ್ಲಿ ವ್ಯಾಸರು ಒಂದು ವಿಶಿಷ್ಟವಾದ ಉದ್ದೇಶದಿಂದ ಹೇಳ್ತಾರೆ. ಭಕ್ತಿ ಎನ್ನುವುದು ಎರಡು ವಿಧವಾಗಿದೆ. ಭಾಗವತರು ಎರಡು ವಿಧದಲ್ಲಿದ್ದಾರೆ. ಒಂದು ವ್ಯಕ್ತ ಭಾಗವತರು ಅಂತ ಮತ್ತು ಗೂಢ ಭಾಗವತರು ಅಂತ. ಈ ಗೂಢ ಭಾಗವತರು ಅಂದರೆ ಅವರಲ್ಲಿ ಭಗವದ್ಭಕ್ತಿ ಮಡುಗಟ್ಟಿರುತ್ತೆ, ಅಸಾಧಾರಣವಾದ ಭಗವದ್ಭಕ್ತಿ ಇರುತ್ತೆ, ಆದರೆ ಎಂದೂ ತೋರಿಸಿಕೊಳ್ಳುವುದಿಲ್ಲ. ನಾವು ಭಗವದ್ಭಕ್ತರು ಅನ್ನೋದನ್ನು ಎಕ್ಸಿಬಿಟ್ ಮಾಡುವುದಿಲ್ಲ. ಅದು ದೇವರ ವಿಷಯ ಬಂದ ಕೂಡಲೇ ಮೈ ಮರೆತು ಕುಣಿದಾಡಿ ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ಅವರು ಮಹಾಭಕ್ತರು, ಆದರೆ ಅದರ ಎಕ್ಸಿಬಿಷನ್ ಇಲ್ಲ. ಎಂದೂ ಕೂಡ ತಾವು ಭಗವದ್ಭಕ್ತರನ್ನು ತೋರಿಸಿಕೊಳ್ಳುವುದಿಲ್ಲ. ಈ ಭೀಮಾದಿಗಳು ಈ ವರ್ಗಕ್ಕೆ ಸೇರಿದವರು. ಉದ್ಧವ ಆಗಲ್ಲ, ಕೃಷ್ಣ ಅಂದುಕೊಳ್ಳಿ ಎದ್ದು ಕುಡಿಯಲು ಶುರು ಮಾಡಿಬಿಟ್ಟವ್ರು. ಅಂದರೆ ಒಂಥರ ಆ ಎಕ್ಸ್ಟರ್ನಲ್ ಭಕ್ತಿಯ ಡೆಮಾನ್ಸ್ಟ್ರೇಷನ್ ಜಾಸ್ತಿ. ನಾಟಕ ಅಲ್ಲ, ಸಹಜವೇ. ಅಂದರೆ ಅವನು ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ತಾನು ಎದ್ದು ಕುಣಿದು ಬಿಡ್ತಿದ್ದ. ಕೃಷ್ಣನ ವಿಷಯ ಬಂತು ಅಂತಂದರೆ ಅವನಿಗೆ ಕಂಠ ಗದ್ಗದಾಗೋದೇನು, ಕಣ್ಣೀರು ಸುರಿಯೋದೇನು, ಕುಣಿದಾಡೋದೇನು, ಮೈ ಮರೆತು ಬಿಡ್ತಿದ್ದ. ಸಾಮಾನ್ಯ ಚೈತನ್ಯರು ಇದ್ರಲ್ಲ, ಆ ಥರ ಚೈತನ್ಯರ ಥರ ಅವರಿಗೆ ಮೈ ಮರೆತು ಬಿಡ್ತಿದ್ರು. ಬೃಂದಾವನಕ್ಕೆ ಹೋದರೆ ಅಲ್ಲೇ ಹೊಳ್ಳಾಡಿಬಿಡ್ತಿದ್ರು. ಎದ್ದು ನಡೆಯೋದು ಆ ಕೃಷ್ಣ ನಡೆದ ಜಾಗದಲ್ಲಿ ಅಂತ ಅಲ್ಲೇ ಹೊಳ್ಳಾಡ್ಬಿಡ್ತು. ಈ ಥರ ಮೈ ಮರೀತಿದ್ದಲ್ಲ. ಅದಕ್ಕೆ ಎಲ್ಲ ಆ ಕಾಲದ ಜನ ನೋಡಿ ಆಶ್ಚರ್ಯಪಟ್ಟಂತಹ ಭಕ್ತಿ ತೋರಿಸಿದ ಮಾವ. ಉಳಿದವರು ಭಕ್ತಿ ತೋರಿಸಲಿಲ್ಲ ಇದ್ದದ್ದನ್ನು. ಇವನು ಇದ್ದದ್ದು ತೋರಿಸ್ಬೇಕು ಅಂತ ತೋರಿಸಿದ್ದು, ಪೇಪರ್ನವರು ಹಾಕಬೇಕು ಅಂತ ತೋರಿಸಿದ್ದಲ್ಲ. ಸಹಜವಾಗಿ ಅವನು ಎಕ್ಸ್ಟರ್ನಲ್ ಪರ್ಸನಾಲಿಟಿ, ಅದು ಅಭಿವ್ಯಕ್ತಿ ಜಾಸ್ತಿ. ಹಾಗಾಗಿ ಅವನು ಮಹಾಭಾಗವತ ಅಂತ. ತಥೋ ಮಹಾಭಾಗವತೆ ಉದ್ಧವೇ ಬದರೀಂಗತೆ. ಅವನು ಬದರಿಗೆ ಹೋದ. ಇಷ್ಟು ಹೇಳಿದರೆ ನೀವು ಮುಂದೆ ಏನಾಯಿತು? ದ್ವಾರ ಆಮೇಲೆ ಅದರ ಮುಂದೆ ದ್ವಾರವತ್ಯಾಂ ಕಿಮಕರೋತ್ ಭಗವಾನ್ ಭೂತ ಭಾವನ. ಮುಂದೆ ಕೃಷ್ಣ ತನ್ನ ಅಂತರಂಗ ಭಕ್ತನನ್ನು ಬದಲಿಗೆ ಕಳಿಸಿಬಿಟ್ಟ. ಮುಂದೆ ಕೃಷ್ಣ ಏನು ಮಾಡಿದ? ದ್ವಾರವತ್ಯಾಂ ಕಿಮಕರೋತ್ ಭಗವಾನ್, ಭಾಗವತನನ್ನು ಕಳಿಸಿ ಭಗವಂತ ಏನು ಮಾಡಿದ ಇಲ್ಲಿ? ದ್ವಾರವತ್ಯಾಂ, ಅವನ ದ್ವಾರಕೆಯಲ್ಲೇ ಇದ್ದ. ದ್ವಾರಕೆಗೆ ದ್ವಾರವತಿ ಅಥವಾ ದ್ವಾರಾವತಿ ಅಂತ ಕರೀತಾರೆ. ಅದು ಒಂದು ಹೆಸರನ್ನು, ಅದು ಸಂಜ್ಞೆ ಹೆಸರಾಗಿ ನಾವು ಮಾಡುವಾಗ ನೇತ್ರಾವತಿ, ವೇತ್ರಾವತಿ, ವಿಶ್ವಾಮಿತ್ರ, ಅಷ್ಟಾವಕ್ರ, ದ್ವಾರಾವತಿ, ಈ ಹೆಸರಿನಲ್ಲಿ ಶಬ್ದ ಹ್ರಸ್ವಾಂತವಾದದ್ದನ್ನು ದೀರ್ಘಾಂತವಾಗಿ ಹೇಳ್ತಾರೆ. ಹಾಗೆ ದ್ವಾರವತಿ, ದ್ವಾರಾವತಿ ಅಂತ ಎರಡು ಹೆಸರು ಇದೆ. ದ್ವಾರಕಾ ಅನ್ನುವ ಹೆಸರು ಇದೆ. ದ್ವಾರವತಿ ಒಳ್ಳೆ ಹೆಸರು. ಯಾಕೆಂದರೆ ಅಲ್ಲಿ ದ್ವಾರ ಇದೆ, ಬಾಗಿಲಿರೋದೆ ಅಲ್ಲಿ.
ಎಲ್ಲಿಗೆ? ಮೋಕ್ಷಕ್ಕೆ ಹೋಗೋ ಬಾಗಿಲು. ಮೋಕ್ಷಕ್ಕೆ ಹೋಗೋ ಬಾಗಿಲು ಅಲ್ಲೇ ಇರೋದು. ಅದು ಆ ಬಾಗಿಲು ತೆರೆದು ಕಳಿಸಿದರೆ ಭಗವಂತ, ಅದರಿಂದ ಎಲ್ಲಿ ಭಗವಂತ ಇರ್ತಾನೋ ಅಲ್ಲೇ ಮೋಕ್ಷದ್ವಾರ ಇರೋದಲ್ವ. ಹಾಗಾಗಿ ಮೋಕ್ಷದ್ವಾರವತಿ ಅದು, ಅಲ್ಲಿ ಭಗವಂತ ಕೂತ್ಬಿಟ್ಟಿದ್ದಾನೆ. ದ್ವಾರವತ್ಯಾಂ ಕಿಮಕರೋತು ಭಗವಾನ್, ಭಗವಂತ ಅಲ್ಲಿ ಕೂತು ಮುಂದೆ ಏನು ಮಾಡಿದ. ಯಾಕೆಂದರೆ ಮುಂದಿನ ದುರಂತದ ಕಥೆ ಅದು ಹೇಗೆ ನಡೀತು ಅನ್ನೋದು ಕುತೂಹಲ ಅವನಿಗೆ. ಭಗವಂತ ಇದ್ದು ಸ್ವಯಂ ಭಗವಂತ ನಿಂತು ಅವನ ಕಣ್ಮುಂದೆ ಯಾಕೆ ಈ ದುರಂತ ನಡೆಯಿತು. ಭೂತ ಭಾವನಃ ಅಂತ ಬೇಕು ಅಂತ ಒಂದು ಶಬ್ದವನ್ನು ಪ್ರಯೋಗಿಸಿದ್ದಾರೆ ವ್ಯಾಸರು. ಅದು ಇವನ ಪ್ರಶ್ನೆಯ ಅಂತರಂಗದ ಎಲ್ಲ ಸುಳುಹುಗಳನ್ನು ಹೇಳತಕ್ಕಂಥವನು. ಪರೀಕ್ಷಿತ್ ರಾಜನ ಮನಸ್ಸಿನಲ್ಲಿ ಇದ್ದ ಎಲ್ಲ ಗೊಂದಲಗಳನ್ನು ಅದು ಒಂದು ರೀತಿಯಿಂದ ಬಿಡಿಸಿ ಹೇಳಿದೆ. ಭೂತ ಭಾವನಃ ಅಂತ ಅಂದರೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನೇತ್ಯ ವಿಧೀಯತೆ. ಎಲ್ಲ ಜೀವಜಾತಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನಿಗೆ ಭೂತಭಾವನ ಅಂತ ಹೇಳ್ತಾರೆ. ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರ ಭೂತಾತ್ಮ ಭೂತಭಾವನಃ. ಭೂತಭಾವನಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಒಂದು ಅಪೂರ್ವವಾದ ಹೆಸರು. ಅಂದರೆ ಅದರ ಅರ್ಥ ಜಗತ್ತಿನ ಜೀವಭೂತಗಳು ಅಂದರೆ ಜೀವಜಾತಗಳು. ಜಗತ್ತಿನ ಜೀವಜಾತಗಳಿಗೆಲ್ಲ ಭಾವನೆಯನ್ನು, ಭಾವನ ಅಂದರೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರ, ಜಗತ್ತಿನ ಜೀವಜಾತವನ್ನೆಲ್ಲ ಸೃಷ್ಟಿ ಮಾಡಿದವ, ಜಗತ್ತಿನ ಜೀವಜಾತವನ್ನೆಲ್ಲ ಪ್ರಳಯಕಾಲದಲ್ಲಿ ಸಂಹಾರ ಮಾಡುವವ, ಜಗತ್ತಿನ ಜೀವಜಾತವನ್ನೆಲ್ಲ ನಿರಂತರ ರಕ್ಷಣೆ ಮಾಡುವವ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಅವನು ಭೂತಭಾವ. ಈ ಕೃಷ್ಣ ಭೂತಭಾವನ ಅಂತ ಗೊತ್ತು ನಮಗೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾಗಿರ್ತಕ್ಕಂಥ ಶಕ್ತಿಯವನು. ಹಾಗಾಗಿ ಹೌದು, ಅವನು ಸೃಷ್ಟಿ ಮಾತ್ರ ಮಾಡೋದಲ್ಲ, ಅವನು ಸಂಹಾರ ಮಾಡೋದು ಕೂಡ ಅವನ ಕ್ರಿಯೆ. ಹಾಗಾಗಿ ಅವನು ತನ್ನ ಕಣ್ಮುಂದೆ ಯಾದವರನ್ನು ಸಂಹಾರ ಮಾಡಿಯೇ ಅವತಾರ ಸಮಾಪ್ತ ಮಾಡಿಬಿಟ್ನಲ್ಲ ಅನ್ನುವ ವಿಸ್ಮಯವೂ ಇದೆ ಈ ಶಬ್ದದಲ್ಲಿ. ಆಮೇಲೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕ ಪರಶಕ್ತಿಗೆ ಯಾದವರನ್ನು ರಕ್ಷಿಸುವುದಾಗಲಿಲ್ವಾ? ಅವನು ಸಾಯಿಸಬೇಕಾ? ಅದು ಯಾರೋ ಋಷಿಗಳು ಕೊಟ್ಟ ಶಾಪವನ್ನು ಆ ಶಾಪ ತಟ್ಟದಂತೆ ಮಾಡಲಿಕ್ಕೆ ಕೃಷ್ಣನಿಗೆ ಆಗೋಲ್ವಾ? ಯಾಕಂದರೆ ಆ ಋಷಿಗಳು ಅವನ ಪ್ರೊಡಕ್ಷನ್ ಅಲ್ವಾ, ಅವನ್ನ ಹುಟ್ಟಿದವರು, ಅವನು ಸೃಷ್ಟಿ ಮಾಡಿದ ಋಷಿಗಳು, ಅವರು ಶಾಪವನ್ನು ನಲ್ಲಿಫೈ ಮಾಡಲಿಕ್ಕೆ ಆಗ್ತಿರ್ಲಿಲ್ವ? ಆಮೇಲೆ ಮತ್ತೊಂದು ಅವನಿಗೆ ಅಷ್ಟು ಹೇಳುವ ಯೋಚನೆ ಬರುತ್ತೆ, ಅಲ್ಲ ಋಷಿಗಳ ಶಾಪವನ್ನು ನಲ್ಲಿಫೈ ಮಾಡಲಿಕ್ಕೆ ಋಷಿಗಳಿಗೆ ಶಾಪ ಕೊಡುವಂತೆ ಪ್ರೇರಣೆ ಮಾಡಿದವನು ಅವನೇ ಅಲ್ವಾ ಅಂತ ತಕ್ಷಣ ಅವನಿಗೆ ಹೊಳೆಯುತ್ತೆ. ಏನು ಭೂತಾನಾಂ ಭಾವಂ ನಯತಿ, ಪ್ರತಿಯೊಂದು ಜೀವಜಾತದ ಒಳಗಿದ್ದು ಅವರ ಮನಸ್ಸಿನ ಭಾವನೆಗಳನ್ನು ಪ್ರೇರಣೆ ಮಾಡಿ ಆ ಭಾವನೆಯನ್ನು ಅಭಿವ್ಯಕ್ತಗೊಳಿಸುವವನು ಅವನೇ ಅಲ್ವಾ? ಅದರಿಂದ ಋಷಿಗಳಿಗೆ ಕೋಪ ಬರಿಸಿದ್ದು ಅವನೇ, ಇವರಿಗೆ ಸಾಂಬನಿಗೆ ಸೀರೆ ಉಡಿಸಿ ಋಷಿಗಳನ್ನು ಪರಿಹಾಸ್ಯ ಮಾಡುವ ಅನ್ನೋ ಬುದ್ಧಿ ಕೊಟ್ಟದ್ದು ಅವನೇ, ಋಷಿಗಳು ಶಾಪ ಕೊಡುವಂತೆ ಮಾಡಿದ್ದು ಅವನೇ, ಕೊಡೆಗೆ ಇವರು ಹೊಡೆದಾಡಿಕೊಂಡದ್ದು ಅವನಿಂದಲೇ. ಹಾಗಾಗಿ ಪ್ರತಿಯೊಂದು ಭಾವನೆಗಳನ್ನು ಅಂತರಂಗದಲ್ಲಿ ಪ್ರೇರಣೆ ಮಾಡತಕ್ಕಂಥ ಶಕ್ತಿ ಭಾವನಃ. ಅಂಥ ಕೃಷ್ಣ ಏನು ಮಾಡಿದ ಅಂತನೋ ಕುತೂಹಲ. ದ್ವಾರವತ್ಯಾಂ ಕಿಮಕರೋತ್ ಭಗವಾನ್ ಭೂತ ಭಾವನಃ. ಯಾಕೆಂದರೆ ಬ್ರಹ್ಮಶಾಪೋಪಸಂಸೃಷ್ಟೇ ಸ್ವಕುಲೇ, ಅದು ಮುಖ್ಯ. ಅವನಿಗೆ ಯಾದವೇಶ್ವರ, ಎಲ್ಲ ತನ್ನ ಕುಲದ ಪ್ರತಿಯೊಬ್ಬರಿಗೂ ಕೂಡ ನೀವು ಹೊಡೆದಾಡಿಕೊಂಡು ಸಾಯಿರಿ ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾನೆ ಋಷಿಗಳು. ಆ ವಿಪ್ರಶಾಪದಿಂದ ದಗ್ಧವಾಗಿರತಕ್ಕಂಥ ಈ ತನ್ನ ಕುಲ ಅದನ್ನು ಹೊಡೆದಾಡಿಕೊಂಡಾಗ ಕೃಷ್ಣ ಕೂಡ ಅವತಾರ ಸಮಾಪ್ತಿ ಮಾಡಿದ ಅಂತ ಕೇಳಿದ್ದೇನೆ ನಾನು. ಅವನು ಹೇಳ್ತಾನೆ, ಪ್ರೇಯಸೀಂ ಸರ್ವನೇತ್ರಾಣಾಂ ಕಥಂ ಸ ತನು ಮತ್ಯಜತ್. ಕೃಷ್ಣ ತನ್ನ ಲೋಕಸುಂದರವಾದಂಥ ರೂಪವನ್ನು ಉಪಸಂಹಾರ ಮಾಡಿಬಿಟ್ನ. ಏನು ಮಾಡಿದ? ಪ್ರೇಯಸೀಂ ಸರ್ವನೇತ್ರಾಣಾಂ, ಕಂಡ ಕಣ್ಣಿಗೆಲ್ಲ ಹಬ್ಬ. ಅಂಥ ಚೆಲುವನ್ನು ಭೂಲೋಕದ ಜನ ಅದನ್ನು ಮೊದಲು ನೋಡಿಲ್ಲ, ಆಮೇಲೆ ನೋಡಿಲ್ಲ. ಅಂಥ ತ್ರಿಲೋಕ ಸುಂದರವಾದಂಥ, ಯಾರು ನೋಡಿದರೂ ಕಣ್ಣು ಅಲ್ಲಿಂದ ತಿರುಗಿಸಿ ಇನ್ನೊಂದು ಕಡೆ ನೋಡುವುದು ಸಾಧ್ಯ ಇಲ್ಲ.
ಕಣ್ಣು ಕೀಲಿಸಿ ಬಿಡಬೇಕಲ್ಲಿ, ಅದನ್ನೇ ನೋಡ್ತಾ ನಿಲ್ಲಬೇಕು. ಅಂಥ ಸೌಂದರ್ಯದ ಖನಿ ಯಾರೂ ನೋಡಿಲ್ಲ ಅಂಥ ಸೌಂದರ್ಯವನ್ನು ತನಕ. ಅಂಥ ಸೌಂದರ್ಯದ ಖನಿಯಾದ ಅವನು ತನ್ನ ಸ್ವರೂಪವನ್ನು ಏನು ಮಾಡಿದ? ಅವನು ದೇಹ ತ್ಯಾಗ ಮಾಡಿದ. ಕಥಮ ತ್ಯಜತ್, ಭಗವಂತ ದೇಹ ತ್ಯಾಗ ಮಾಡೋದು ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ. ಕಥಮ್, ಅದೆಲ್ಲ ಹೇಗೆ ದೇಹ ತ್ಯಾಗ ಮಾಡಿದ? ನಾವು ದೇಹ ತ್ಯಾಗ ಮಾಡಿದಷ್ಟು ದೇವರಿಗೆ ಸುಲಭದಲ್ಲಿ ಮಾಡ್ಲಿಕ್ಕೆ ಬರೋಲ್ಲ. ಅವನು ದೇಹ ತ್ಯಾಗ ಮಾಡೋದು ಹೇಗೆ? ಕಥಮ್ ತ್ಯಜತ್ ನ ಕಥಮಪಿ, ಬಿಡ್ಲಿಕ್ಕೆ ಆಗೋಲ್ಲ ಅವನಿಗೆ. ದೇಹ ತ್ಯಾಗ ಮಾಡೋದಂದ್ರೆ ಏನು? ಅದಾಗೋಲ್ಲ. ಹಾಗಾದರೆ ಏನು ಅಂತ ಅವನು ಏನು ಮಾಡಿದ? ಆ ದೇಹ ತ್ಯಾಗ ಮಾಡಿದ ಅಂದರೆ ಏನು, ಅದರ ಅರ್ಥ ನನಗೆ ತಿಳಿಬೇಕು ಅನ್ನೋದು ಒಂದು ಅರ್ಥ. ಆಮೇಲೆ ಇದು ಬಹಳ ನಾನಾ ವಿಧವಾಗಿ ಕಥಂ ಸ ತನುಂ ಅತ್ಯಜಿತು ಅಂದರೆ ಗೊತ್ತು ನನಗೆ, ಅವನು ತನ್ನ ಸ್ವರೂಪ ದೇಹವನ್ನು ಬಿಟ್ಟದ್ದಲ್ಲ, ಮತ್ತೆ ತನು ಬರೇ ಭಿನ್ನ ದೇಹವನ್ನು ಬಿಟ್ಟದ್ದು. ಭಿನ್ನ ದೇಹ ಅಂದರೆ ಯಾವುದು? ಎಸಿ ಪೃಥ್ವೀ ಶರೀರಂ ಎಂ ಪೃಥ್ವೀನ ವೇದ, ಪೃಥ್ವಿ ಅನ್ನೋದು ಅವನ ಶರೀರ, ಅದನ್ನು ಬಿಟ್ಟು ಹೋದ ಅಂದರೆ ಭೂಮಿಯಿಂದ ಅವತಾರವನ್ನು ಉಪಸಂಹಾರ ಮಾಡಿದ ಅಂತ ಅರ್ಥ ಅಷ್ಟೇ. ಅದು ತನುಂ ಅತ್ಯಜತ್. ಮತ್ತೆ ಸ್ವರೂಪಭೂತವಾದ ತನುವನ್ನು ಅದನ್ನು ಅತಿ ಅಜತ್. ಆಚಾರ್ಯರಂತಾರೆ ಅತ್ಯಜತ್ ಅನ್ನೋದಕ್ಕೆ ಭಗವಂತ ತನ್ನ ಸ್ವರೂಪ ದೇಹ, ಉಳಿದವರೆಲ್ಲ ದೇಹ ಬಿಟ್ಟು ಹೋಗ್ತಾರೆ, ಭಗವಂತ ದೇಹ ಸಹಿತವಾಗಿ ಹೋದ, ಅವತಾರ ಸಮಾಪ್ತಿ ಮಾಡಿದ ಅಂತ ಅರ್ಥ. ಯಾಕಂದರೆ ತನುಂ ಅತಿ ಅಜತ್, ಅತ್ಯಜತ್ ಅಂತ ತ್ಯಜ ಧಾತು ಅಲ್ಲ, ಅಜ ಧಾತು. ಆದ್ದರಿಂದ ಅಜತಿ ಅಜತಃ ಅಜಂತಿ, ಅಜಹರಣೆ ಅಂದರೆ ಹರಣ, ಹಿಡ್ಕೊಂಡು ಹೋಗೋದು. ಅತಿಶಯನ ಅಜತ್, ಅಜತ್ ಅಂದರೆ ಅಡಭಾವಶ್ಛಾಂದಸಃ ಅಜತ್ ಆಜತ್ ಅಂತಾಗತ್ತೆ ಲಂಗಿನಲ್ಲಿ ರೂಪ. ಅದು ಸಹಜ. ವೇದದಲ್ಲಿ ಛಾಂದಸ್ಸ ಪ್ರಯೋಗದಲ್ಲಿ ಅಕಾರ ಲೋಪ ಅನ್ನೋದು, ಲಂಗಿನ ಅಕಾರವನ್ನು ಲೋಪ ಮಾಡುವಂಥದ್ದು ಬಹಳ ಪ್ರಸಿದ್ಧ. ಅದು ಛಾಂದಸ ಪ್ರಾಚೀನ ವೈದಿಕ ಪ್ರಯೋಗದಲ್ಲಿ. ಅದರಿಂದ ಅತಿ ಆಜತ್ ಅತಿ ಅಜತ್ ಅಂದರೆ ಅತಿಶಯೇನ ಅಹರತ್, ತನ್ನ ಜೊತೆಗೆ ತನ್ನ ಸ್ವರೂಪ ದೇಹವನ್ನೂ ಹಿಡ್ಕೊಂಡು ಅವನು ಅವತಾರ ಸಮಾಪ್ತಿ ಮಾಡಿಬಿಟ್ಟ. ಇದು ಬಿಟ್ಟು ಹೋಗಲೇ ಇಲ್ಲ. ಇದು ಭಗವಂತನ ವಿಚಿತ್ರ ಲೀಲೆ. ಅದನ್ನು ನನಗೆ ಹೇಳಬೇಕು, ಆ ಅವತಾರ ಸಮಾಪ್ತಿಯ ಲೀಲೆಯನ್ನು ಹೇಳಬೇಕು. ಕಥಂ ಸ ತನುಮತ್ಯಜತ್. ಹೀಗೆ ಒಂದು ಶಬ್ದದಿಂದ ಕೃಷ್ಣನ ಅವತಾರ ಸಮಾಪ್ತಿಯ ಅನೇಕ ಆಯಾಮಗಳನ್ನು ಹೇಳುವಂಥ ಒಂದು ಶ್ಲೋಕ ಇದು. ಭಾಗವತದ ಎಲ್ಲ ಶ್ಲೋಕಗಳು ಹೀಗೆ ಇರ್ತವೆ ಅಂತ ಇಟ್ಟುಕೊಳ್ಳಿ. ಅದು ಯಾಕೆ ಅಡಭಾವ ಮಾಡಿದರು? ಶ್ಲೋಕ ಮಾಡಲಿಕ್ಕೆ ಬಾರದೇ ಅಲ್ಲ, ಅದರಲ್ಲಿ ತ್ಯಜಧಾತುವು ಸೇರಿದೆ, ಅಜಧಾತುವು ಸೇರಿದೆ. ಎರಡು ಅರ್ಥಕ್ಕೂ ಸಾವಕಾಶವಾಗಬೇಕು ಅಂತ ಅತ್ಯಾಜತ್ ಅಂತ ಬರೆದ್ರೆ ತ್ಯಜಧಾತು ಆಗೋಲ್ಲ. ಈಗ ವೇದಗಳಲ್ಲಿಯೂ ಕೂಡ ಈಗ ಸಪ್ತಸು ಪ್ರಥಮ ವಿಭಕ್ತಿ, ಸಪ್ತಮಿ ವಿಭಕ್ತಿಗೋಸ್ಕರ ಪ್ರಥಮ ವಿಭಕ್ತಿ ಪ್ರಯೋಗ ಮಾಡ್ತಾರೆ. ಯಾಕೆ ಅಂದರೆ ಅದು ಪ್ರಥಮ ವಿಭಕ್ತಿಯಲ್ಲಿ ಒಂದು ಅರ್ಥದಲ್ಲಿ ತಿಳ್ಕೋಬೇಕು, ಸಪ್ತಸು ದ್ವಿತೀಯದಲ್ಲಿ ಒಂದು ಅರ್ಥದಲ್ಲಿ 7 ವಿಭಕ್ತಿಯಲ್ಲೂ ತಿಳ್ಕೋಬೇಕು. ಅದಕ್ಕೆ 7 ವಿಭಕ್ತಿಯಲ್ಲಿ ತಿಳ್ಕೊಂಡು 7 ವಿಧವಾದ ಅರ್ಥವನ್ನು ಮಾಡಲಿಕ್ಕೆ ಆಗುವಾಗ ಪ್ರಥಮ ವಿಭಕ್ತಿಯಲ್ಲಿ ಹೇಳಿಬಿಡ್ತಾರೆ. ಯಾವಾಗಲೂ ವಿಭಕ್ತಿ ವ್ಯತ್ಯಯ ವರ್ಣ ವ್ಯತ್ಯಯ ಮಾಡಿದರೆ ಅದಕ್ಕೊಂದು ಉದ್ದೇಶ ಇದೆ. ಶ್ಲೋಕ ಮಾಡಲಿಕ್ಕೆ ಬಾರದೆ ವಿಭಕ್ತಿ ವ್ಯತ್ಯಯ ವರ್ಣ ವ್ಯತ್ಯಯ ಮಾಡೋದಲ್ಲ, ಛಂದಃಪೂರ್ಣಾರ್ಥಂ ಅಲ್ಲ. ಯಾಕೆಂದರೆ ಹಾಗೆ ಒಂದು ಸಂಪ್ರದಾಯ ಇತ್ತು. ವೇದಕ್ಕೆ ವ್ಯಾಖ್ಯಾನ ಮಾಡಿದವರೆಲ್ಲ ಏನು ಅಂದರೆ ಕೆಲವಲ್ಲ ಉಷನ್ ಹವೈ ವಾಜಶ್ರವ ಸರ್ವವೇದ ಸಂದದೌ ಹವೈ ಇತಿ ವಾಕ್ಯಾಲಂಕಾರೆ. ಅದು ಚಂದ ಸ್ಟೈಲಿಗೋಸ್ಕರ ಹಾಕಿದ್ದು. ಯಾರು ವ್ಯಾಖ್ಯಾನಕಾರರೇ ಬರೀ ಹಿಂದಿನ ವ್ಯಾಖ್ಯಾನಕಾರರಲ್ಲಿ ಬರೀ ವೇದದಲ್ಲಿ ಹವೈ ಅಂತ ಬರ್ತದೆ, ವಾವ ಅಂತ ಬರ್ತದೆ, ಇವೆಲ್ಲ ವಾಕ್ಯಾಲಂಕಾರೆ, ಸುಮ್ಮನೆ ಚಂದಕ್ಕೋಸ್ಕರ. ಇವೆಲ್ಲ ಸುಮ್ಮನೆ ಅಲಂಕಾರಕ್ಕೋಸ್ಕರ, ಸ್ಟೈಲಿಗೋಸ್ಕರ ಹಾಕಿದ್ದು ಅಂತ. ಯಾರ ಸ್ಟೈಲಿಗೆ ಯಾರು ಹಾಕಿದ್ದು? ವೇದದಲ್ಲಿ ಸ್ಟೈಲು ಹಾಕೋಸ್ಕರ ಹಾಕಿದ್ದು ಯಾರು? ಈಗ ನಾನೊಂದು ಕವನ ಬರೆದರೆ ಅದಲ್ಲ ಕವನದ ಚಂದ ಕೇಳಿ ಕವನ ಚೆನ್ನಾಗಿರ್ಬೇಕು ಅಂತ ಏನೋ ಸ್ಟೈಲಿಗೋ, ಈ ವೇದದಲ್ಲಿ ಸ್ಟೈಲಿಗೋಸ್ಕರ ಅಂದರೆ ಯಾರು ಸ್ಟೈಲಿಗೋಸ್ಕರ ಹಾಕಿದ್ದು? ಹವೈ ಇತಿ ವಾಕ್ಯಾಲಂಕಾರ ಅಂತ ವ್ಯರ್ಥ. ಛಂದ ಪೂರ್ಣಾರ್ಥಂ ವಾಕ್ಯಾಲಂಕಾರ ಅಂತ ಎಲ್ಲ ವೇದ ಭಾಷ್ಯಕಾರರು ಬರೀತಾರೆ. ಇದನ್ನು ಕಂಡು ದುಃಖದಿಂದ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ವೇದದಲ್ಲಿ ಒಂದು ಶಬ್ದ ಅಲ್ಲ, ಒಂದು ಅಕ್ಷರ ಅಲ್ಲ, ಅದರ ಒಂದು ಸ್ವರ ಕೂಡ ವ್ಯರ್ಥ ಅಲ್ಲ. ನೀವು ವ್ಯರ್ಥ ಅಂತ ಹೇಳಿದ್ರೆ ನಿಮ್ಮ ಬದುಕು ವ್ಯರ್ಥ ಅಷ್ಟೇ. ವೇದಕ್ಕೆ ಹಾಗೆ ಅರ್ಥ ಮಾಡತಕ್ಕಂಥ ನಿಮ್ಮ ವ್ಯಾಖ್ಯಾನ ವ್ಯರ್ಥ, ನಿಮ್ಮ ಬದುಕು ವ್ಯರ್ಥ. ವೇದದ ಪ್ರತಿಯೊಂದು ಅಕ್ಷರ ಸ್ವರಕ್ಕೂ ಕೂಡ ಅರ್ಥ ಇದೆ. ಅರ್ಥ ಗೊತ್ತಿಲ್ಲ ಅಂತ ಹೇಳ್ರಿ, ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅರ್ಥ ಆಗಿಲ್ಲ, ಅದು ಒಪ್ಪ. ಯಾವಾಗಲೂ ಇವತ್ತು ನಮ್ಮ ದೊಡ್ಡ ದೋಷ ಏನು ಅಂತಂದರೆ ಈ ಸ್ಯೂಡೋ ಸೈಂಟಿಸ್ಟ್ಗಳದ್ದು ಸಮಸ್ಯೆ ಇದೆ. ಇವರು ಸ್ಯೂಡೋ ವೈದಿಕರು.
ಸ್ಯೂಡೋ ಸೈಂಟಿಸ್ಟ್ಗಳು ಏನು ಅಂದರೆ ಅದು ಸುಳ್ಳು, ಇದು ಸುಳ್ಳು, ದೇವರು ಹೇಗೆ ಗೊತ್ತಾಯಿತು ಅವರಿಗೆ? ಸೈಂಟಿಸ್ಟ್ಗಳಿಗೆ ಅವರಿಗೆ ನಿಜವಾದ ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಬರೋದು ಇಲ್ಲಿ ಬರ ನೋಡಿ, ಎಲ್ಲಿವರೆಗೆ ಬರುತ್ತೆ? ಒಬ್ಬ ವಿಜ್ಞಾನಿ ದೇವರು ಇಲ್ಲ ಅಂತ ಹೇಳಿದರೆ ಅವನು ನಿಜವಾದ ವಿಜ್ಞಾನಿ ಅಲ್ಲ, ಅವನು ಸ್ಯೂಡೋ ಸೈಂಟಿಸ್ಟ್ ಇದ್ದಾನೆ. ನಿಜವಾದ ವಿಜ್ಞಾನಿ ಏನು ಹೇಳ್ತಾನೆ ಅಂದರೆ ದೇವರು ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ಅಷ್ಟೇ. ಹಾಗೆಯೇ ನಿಜವಾದ ವೈದಿಕ ಏನು ಹೇಳಬೇಕು ಅಂದರೆ ವೇದದಲ್ಲಿ ಈ ಶಬ್ದ ನನಗೆ ಅರ್ಥ ಆಗಲಿಲ್ಲಪ್ಪ, ಪ್ರಾಮಾಣಿಕ, ಅವನು ಬೆನ್ ತಟ್ಟೋಣ. ಆದರೆ ವಾಕ್ಯಾಲಂಕಾರೆ ವ್ಯರ್ಥಂ ಪದಂತ ಬರೀತಾರಲ್ಲ, ಇವನ್ನ ಮೊದಲು ಬಹಿಷ್ಕಾರ ಹಾಕಬೇಕು. ಆ ವೈದಿಕರಲ್ಲಿ ಇರತಕ್ಕಂಥ ಈ ರೀತಿಯ ತಪ್ಪು ಅರ್ಥ ಹೇಳ್ತಕ್ಕಂಥ ವೈದಿಕರನ್ನು ಮೊದಲು ತೆಗೆದು ದೂರ ಇಡಬೇಕು. ಹಾಗಾಗಿ ಒಂದು ವೇದವ್ಯಾಸರಿರಲಿ, ವೇದೇವಾ ವೈದಿಕೇಪಿವ ಅಂತ ಹೇಳ್ತಾರೆ ಆಚಾರ್ಯ. ವೇದವ್ಯಾಸರ ಪ್ರಯೋಗಗಳಲ್ಲಿರಲಿ, ಇತಿಹಾಸ ಪುರಾಣಗಳಲ್ಲಿ, ವೇದದಲ್ಲಿ ಇರಲಿ, ಅಲ್ಲಿ ಬರತಕ್ಕಂಥ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದು ನೀವು ಚವೈದು ಹೀ ಬಂದರೆ ಆ ಚವೈದು ಹೀಗೆ ಕೂಡ ಅದಕ್ಕೊಂದು ಅರ್ಥ ಹೇಳಬೇಕು. ಚ ಅನ್ನೋದು ಶ್ಲೋಕ ಭರ್ತಿಗೆ ಹಾಕಿದ್ದು ಅಂತ ಹೇಳಬಾರದು. ಅದನ್ನ ನಿಮಗೆ ಆಚಾರ್ಯರು ಕೆಲವು ಕಡೆ ಅದನ್ನ ಹೇಗೆ ಅರ್ಥ ಮಾಡಬೇಕು ಅನ್ನೋ ವಿಧಾನವನ್ನು ತೋರಿಸಿದ್ದಾರೆ, ಎಲ್ಲ ಕಡೆ ಹೇಳೋಲ್ಲ ಆಚಾರ್ಯ. ನಾನು ನಿಮಗೊಂದು ಉದಾಹರಣೆ ಕೊಡೋದಿದ್ರೆ, ಹಿಂದೊಮ್ಮೆ ಹೇಳಿದ್ದೇನೆ, ಮಹಾಭಾರತದ ಒಂದು ಶ್ಲೋಕ, ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತ. ದ್ರೌಪದಿ ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತ. ಇಲ್ಲಿ 3 ಚ ಉಂಟು, ಒಂದು ಚ ಸಾಕಾಗೋದಿಲ್ವಾ ಸಮುಚ್ಚಯಕ್ಕೆ? ಇತರೇತರ ಸಮುಚ್ಚಯ ಅದು ಪ್ರಿಯಾಚ ದರ್ಶನೀಯಾಚ ಪಂಡಿತಾಚ ಪತಿವ್ರತಾಚ ಅಂತ ಹೇಳಿ ಅಲ್ಲಿ ಒಂದು ಚ ಇರಲಿ, ಮತ್ತು 4 ಇರ್ಬೋದಿತ್ತಲ್ಲ, 3 ಯಾಕೆ? ಹಾಗಾಗಿ ನಿಮ್ಮ ಶ್ಲೋಕದಲ್ಲಿ 4 ಚ ಹಿಡಿಯೋಲ್ಲ, 3 ಚ ಹಿಡಿಯುತ್ತೆ ಅಷ್ಟೇ ಅಲ್ವಾ? ಇನ್ನೇನಾದರೂ ಅರ್ಥ ವಿಶೇಷ ಉಂಟು 3 ಚ ಹಾಕಿದ್ದಕ್ಕೆ? ಇದು ಸಂಸ್ಕೃತ ವ್ಯಾಖ್ಯಾನ ಮಾಡೋರ ಒಂದು ಧೋರಣೆ. ಆದರೆ ಹಾಗಲ್ಲ, ಅದು ಪ್ರತಿಯೊಂದು ಅದಕ್ಕೊಂದು ವಿಶಿಷ್ಟವಾದ ಅರ್ಥದಲ್ಲಿ ವ್ಯಾಸರು ಪ್ರಯೋಗ ಮಾಡ್ತಾರೆ. ಇಲ್ಲಿ ನೋಡಿ, ಒಬ್ಬ ಹೆಣ್ಮಗಳು ಪತಿವ್ರತೆಯಾಗಿದ್ದಾರೆ, ಆಯಿತು, ಅದು ಒಂದು ಸಂಗತಿ. ಅದಕ್ಕೆ ಕೊನೆಗೆ ಹೇಳಿದ ಪತಿವ್ರತ ಅಂತ. ಅದರ ಜೊತೆಗೆ ಇರಬೇಕಾದಂಥ ಕೆಲವು ಸಂಗತಿಗಳನ್ನು ಹೇಳಿದರು. ಏನಂದ್ರೆ ಪ್ರಿಯಾಚ, ಎಲ್ಲರಿಗೂ ಕೂಡ ಬಹಳ ಆತ್ಮೀಯಳಾಗಿದ್ಲು. ದರ್ಶನೀಯಾಚ, ತುಂಬ ಚಂದ ಇದ್ಲು. ಪಂಡಿತಾಚ, ದೊಡ್ಡ ಸ್ಕಾಲರ್ ಇದ್ಲು. ಇದು ಯಾಕೆ ಇಲ್ಲಿ 3 ಕಡೆ ಚಕಾರ ಹಾಕಿದ್ರು ಅಂದ್ರೆ, ಇದು ಒಂದು ಹೆಣ್ಣಿನಲ್ಲಿ ದುರ್ಲಭವಾದ ಕ್ವಾಲಿಟಿ ಅಂತ. ಇಲ್ಲಿ ಸಮುಚ್ಛಾಯಕ್ಕಲ್ಲ, ದೌರ್ಲಭ್ಯೇ ಚಫ್ ಪ್ರಕೀರ್ತಿತ ಅಂತ. ಈ ಒಬ್ಬಳು ಅಂದ್ರೆ ಏನಂದ್ರೆ ದರ್ಶನೀಯಾಚ, ಜಗತ್ತಿನಲ್ಲೇ ಅತಿಮಾನುಷ ಸುಂದರಿ, ಆದರೂ ಪತಿವ್ರತೆಯಾಗಿದ್ಲು. ಪ್ರಿಯಾಚ, ಎಲ್ಲರಿಗೂ ಬೇಕಾದವಳು, ಆದರೂ ಪತಿವ್ರತೆಯಾಗಿದ್ಲು. ಆಮೇಲೆ ಪಂಡಿತಾಚ, ದೊಡ್ಡ ಸ್ಕಾಲರು. ಇದು ಕೂಡ ದುರ್ಲಭವಾದ ಒಂದು ಕ್ವಾಲಿಟಿ, ಒಂದು ಹೆಣ್ಣಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವ ಕ್ವಾಲಿಟಿ ಅಲ್ಲ. ಇದೆಲ್ಲವೂ ಯಾವುದು ಒಂದು ಸಾಮಾನ್ಯವಾಗಿ ಸ್ತ್ರೀಯಲ್ಲಿ ದುರ್ಲಭವಾದ ಕ್ವಾಲಿಟಿಯೋ ಅದೆಲ್ಲ ಅವಳಲ್ಲಿ ಇತ್ತು ಅಂತ. ದೌರ್ಲಭ್ಯವನ್ನು, ಇದು ಒಂದೊಂದು ದುರ್ಲಭವಾದ ಕ್ವಾಲಿಟಿ. ಆಮೇಲೆ ಪಾಂಡಿತ್ಯ ಇದ್ದು ಕೂಡ ತಲೆಹರಟೆ ಮಾಡದೆ ಪ್ರಿಯ ಆಗಿದ್ಲು ಎಲ್ರಿಗೂ. ಅಂದರೆ ಸ್ವಲ್ಪ ಪಾಂಡಿತ್ಯ ಇದ್ದು ಕೂಡ ತಲೆಹರಟೆ ಮಾಡೋದೆ, ಈ ಹೇಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಷ್ಟು ತಲೆಹರಟೆ, ಸ್ವಲ್ಪ ತಿಳುವಳಿಕೆ ಬಂದರೆ ಬಂದು ಬಿಡುತ್ತೆ ಜನರಿಗೆ. ಯಾರಿಗೂ ಅವಳು ಮಾತಾಡಿದ ಸಂತೋಷ, ಅಷ್ಟೂ ಒಂದು
ಪಾಂಡಿತ್ಯ ಅಂಡ್ ಡಿಸೈರ್ ಲೈಕ್ಡ್ ಬೈ ಎವ್ರಿಬಡಿ, ಪ್ರತಿಯೊಬ್ಬರೂ ಮೆಚ್ಚುವಂತಹ ಇದೆಲ್ಲವೂ ಒಂದು ಹೆಣ್ಣಿನಲ್ಲಿ ದುರ್ಲಭವಾದ ಕ್ವಾಲಿಟಿ. ಅದಕ್ಕೆ ಆ ಒಂದೊಂದು ಕ್ವಾಲಿಟಿಯು ದುರ್ಲಭಪ್ಪ ಅಂದ್ರೆ ಮುಂದ್ಗಡೆ ಚಹಾ ಹಾಕ್ತಾರೆ, ಇದು ಒಂದು ಮುಖ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೆಲವು ಕಡೆ ನಿಚತ್ವೇ ಚ ಪ್ರಕೀರ್ತಿತಃ, ಅದನ್ನು ಫೂಫು ಮಾಡೋದಕ್ಕೂ ಚಕಾರ ಹಾಕ್ಬೋದು, ಅಥವಾ ದುರ್ಲಭ ಅಂತ ಅದು ಬಹಳ ಅಪೂರ್ವ ವಸ್ತು ಅಂತ ಹೇಳೋದಕ್ಕೆ ಚಕಾರ ಹಾಕ್ಬೋದು. ಅದನ್ನು ಬಳಸುವಾಗ ಯಾವ ಅರ್ಥದಲ್ಲಿ ಅಲ್ಲಿ ಬಳಸಿದ್ದಾರೆ ಆ ಕಾಂಟೆಕ್ಸ್ಟ್ ನೋಡಿಕೊಂಡು ಅದನ್ನು ನಾವು ಅರ್ಥ ಮಾಡಿ. ಹೀಗೆ ಪ್ರತಿಯೊಂದು ಅತ್ಯಜತ್ ಅಂತ ಬಂದರೆ ಅಲ್ಲಿ ತ್ಯಜತಿ ಅನ್ನುವ ಧಾತುವು ಬೇಕು, ಅಜತಿ ಅನ್ನುವ ಧಾತುವು ಬೇಕು. ಎರಡನ್ನೂ ಕೂಡ ಬಳಸುವುದಕ್ಕೋಸ್ಕರ ಅತ್ಯಜತ್ ಅಂತ ಹೇಳಿದರು. ಅದಕ್ಕೋಸ್ಕರವೇ ನಾನು ತ್ಯಜಧಾತು ಇಟ್ಟುಕೊಂಡು ಕೆಲವು ಅರ್ಥಗಳನ್ನು ಹೇಳಿದೆ, ಅಜಧಾತು ಇಟ್ಟುಕೊಂಡು ಹೇಳಿದೆ. ಅವನು ಕಥಂ ಸ್ವತನು ಅತ್ಯಜತ್ ಅಂತ. ಭಗವಂತ ತನ್ನ ಆ ಜಗತ್ತಿನಲ್ಲಿ, ಅವನಿಗೆ ಒಂದು ಆಶ್ಚರ್ಯ, ಜಗತ್ತಿನಲ್ಲಿ ಎಲ್ಲರೂ ಹುಚ್ಚು ಕಟ್ಟಿದರು ಆ ರೂಪವನ್ನು ಕಂಡು. ಅಂಥ ರೂಪವನ್ನು ಏನು ಮಾಡಿಬಿಟ್ಟ ಭಗವಂತ? ಉಪಸಂಹಾರ ಮಾಡೋದು ಅಂದರೆ ಏನಾಯಿತು ಆ ರೂಪ? ಅದನ್ನು ಯಾಕೆ ಅಂದರೆ ಒಂದು ಮಾತು ಹೇಳ್ತಾನೆ, ಪ್ರತ್ಯಾಕ್ರಷ್ಟುಂ ನಯನಂ ಅಮಲಾಹ ಯತ್ರ ಲಗ್ನಂ ನ ಶೇಕುಃ. ಏನು ವಿಸ್ಮಯ! ಪ್ರತ್ಯಾಕ್ರಷ್ಟುಂ ನಯನಂ ಅಬಲಾಹ ಯತ್ರ ಲಗ್ನಂ ನ ಶೇಕುಃ. ಅಬಲಾಹ ವಿಶೇಷತಃ ಸ್ತ್ರೀಯರು, ಅಬಲೆಯರು ಅಂದ್ರೆ ಸ್ತ್ರೀಯರು ಅಂತ. ಆಮೇಲೆ ಕೃಷ್ಣನ ಮುಂದೆ ಎಲ್ಲರೂ ಅಬಲರೇ, ಎಲ್ಲರೂ ಅಬಲರೇ. ಕೃಷ್ಣನನ್ನು ನೋಡಿದ ಯಾವ ಹೆಣ್ಣು ಆ ನಯನಂ ಪ್ರತ್ಯಾಕ್ರಷ್ಟು, ಅಲ್ಲಿಂದ ಕಣ್ಣನ್ನು ಬೇರೆಡೆಗೆ ತಿರುಗಿಸುವುದಕ್ಕೆ ಸಮರ್ಥರಾಗಲಿಲ್ಲ. ಕೃಷ್ಣನನ್ನು ನೋಡ್ತಾ ನಿಂತರೆ ಮರವಟ್ಟು, ಅಲ್ಲಿಂದ ಮತ್ತೆ ಮುಖ ತಿರುಗಿಸಲಿಕ್ಕಾಗೋದಿಲ್ಲ. ಇಷ್ಟು ಲೋಕಲೋಚನವನ್ನು ಆಕರ್ಷಣೆ ಮಾಡಿರತಕ್ಕಂಥ ಆ ಚೆಲುವಿನ ಖನಿ ಏನಾಗಿ ಬಿಟ್ಟ? ಪ್ರತ್ಯಾಕ್ರಷ್ಟು ನಯನಂ ಅಬಲಾಹ ಯತ್ರ ಲಗ್ನಂ ನ ಶೇಕು. ಆಮೇಲೆ ಬರೇ ರೂಪ ಚಂದ ಅಷ್ಟೇ ಅಲ್ಲ, ಮತ್ತೆ ಕರ್ಣಾವಿಷ್ಟಂ ನಸರತಿ ಯಶೋ ಯತ್ ಸತಾಂ ಆತ್ಮಲಗ್ನಂ. ಅವನ ಬಗ್ಗೆ, ಅವನ ಲೀಲೆಗಳ ಬಗ್ಗೆ, ಅವನ ಮಹಿಮೆಯ ಬಗ್ಗೆ ಕಿವಿಗೆ ಬಿದ್ದರೆ ಅದು ಬಿಟ್ಟು ಇನ್ನೇನೂ ಬೇಡ. ಅವನ ರೂಪ ಅಷ್ಟೇ ಅಲ್ಲ, ಕರ್ಣಾವಿಷ್ಟಂ ನಸರತಿ ಯಶಃ, ಅವನ ಗುಣಗಾನ ಮಾಡಿದರೆ ಅದು ಕಿವಿಗೆ ಬಿತ್ತು ಅಂತಂದರೆ ಯತ್ ಸತಾಂ ಆತ್ಮಲಗ್ನಂ ನಸರತಿ, ಅದು ಮನಸ್ಸಿನಲ್ಲಿ ಕೂತು ಬಿಡ್ತದೆ, ಅದು ಬಿಟ್ಟು ಇನ್ನೇನೂ ಬೇಡ ಅಂತ. ಅವನ ಬಗ್ಗೆ ಕೇಳಿದರೆ ಅದನ್ನೇ ಕೃಷ್ಣನ ಬಗ್ಗೆನೇ ಕೇಳ್ತಾ ಇರಬೇಕು, ಇನ್ನೇನೂ ಬೇಡ ಅನಿಸು. ಅವನನ್ನು ನೋಡ್ತಾ ಇದ್ದವರಿಗೆ ಕೃಷ್ಣನನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ನೋಡಬೇಕು ಅಂತಲೇ ಅನಿಸಲಿ. ಯಶ್ರೀ ವಾಕ್ಯಂ ಜನಯತಿ ರತಿಂ. ಅದಾಯಿತು, ಅವನ ಬಗ್ಗೆ ಯಾರೋ ಮಾತಾಡಿದ್ರು, ಒಂದು ನಮ್ಮ ಕಿವಿಗೆ ಬಿದ್ದರು, ಅವನ ರೂಪ ಕಂಡ್ರೆ ಅದನ್ನು ಮತ್ತೆ ಕಣ್ಣು ಅಲ್ಲಿಂದ ಕೀಲಿಸಿ ಬೇರೆ ಕಡೆಗೆ ತಿರುಗಿಸುವುದು ಸಾಧ್ಯ ಇಲ್ಲ. ಅಂಥ ಮೋಹಕ ಅವನು ಮಾತಾಡಿಬಿಟ್ರೆ. ಯತ್ ಶ್ರೀ ವಾಕ್ಯಂ ಜನಯತಿ ರತಿಂ, ಅವರು ಮಾತಾಡಿಬಿಟ್ರೆ, ಆ ಮಾತು ಕೇಳಿಬಿಟ್ರೆ ಅದು ಹುಚ್ಚುಗಟ್ಟಿಸುತ್ತೆ. ಅವನ ರೂಪ ಹುಚ್ಚು ಕಟ್ಟಿಸುವಂಥದ್ದು, ಅವನ ಬಗ್ಗೆ ಏನು ಸುದ್ದಿ ಕೇಳಿರೋದು ಹುಚ್ಚು ಕಟ್ಟಿಸುವಂಥದ್ದು. ಅವನ ಮಾತು ಕಿವಿಗೆ ಬಿತ್ತು ಅಂತಂದರೆ ಏನು ಮಾಧುರ್ಯ, ಏನು ಅರ್ಥವಂತಿಕೆ, ಏನು ರೋಚಕತೆ. ಜನಯತಿ ರತಿಂ, ಅದು ಕೃಷ್ಣನಲ್ಲಿ ಮತ್ತಷ್ಟು ರತಿಯನ್ನು, ಪ್ರೀತಿಯನ್ನು ಹೆಚ್ಚಿಸುವ, ಸೆಳೆತವನ್ನು ಹೆಚ್ಚಿಸುವಂಥ ಮಾತು. ಆಮೇಲೆ ದೃಷ್ಟ್ವಾ ಜಿಷ್ಣೋ ಯುಧಿ ರಥಗತಂ ಯಚ್ಚ ತತ್ ಸಾಮ್ಯಮೇಯೋ. ಮಧ್ಯದಲ್ಲಿ ಒಂದು ಇದು ಇಷ್ಟಕ್ಕೂ ಅನ್ವಯವಾಗದ ಒಂದು ಮಾತು ಹೇಳ್ತಾರೆ, ಅದು ಕಡೆಗೆ ನೋಡೋಣ. ಕೋನುಮಾನಃ ಕವೀನ ಅಂತ, ಅದಕ್ಕೆ ಅಚ್ಚಿಯೂ ಅನ್ವಯ ಇರೋದು, ಈಚೆಯೂ ಅನ್ವಯ ಇರೋದು. ಅದು ವೇದವ್ಯಾಸರ ಸ್ಟೈಲು. ಮಧ್ಯದಲ್ಲಿ ಒಂದು ಪುಲ್ಲಿಂಗ ಬರುತ್ತೆ, ಅದು ಎಲ್ಲಿಗೂ ಅನ್ವಯ ಇಲ್ಲ. ಆ ಇಡೀ ಶ್ಲೋಕ ಇಷ್ಟು ಒಂದಕ್ಕೊಂದು ಹೊಂದಿಕೆಯಾಗಿ ಅವನ ರೂಪ, ಅವನ ಮಾತು, ಅವನ ಬಗ್ಗೆ ಯಾರು ಮಾತಾಡಿದ್ರೆ ಅದನ್ನು ಕೇಳ್ತಾ ಹೋದ್ರೆ ಇನ್ನೇನೂ ಬೇಡ ಅನಿಸುತ್ತೆ. ಅಷ್ಟೇ ಅಲ್ಲ, ಯುದ್ಧರಂಗದಲ್ಲಿ ಅರ್ಜುನನ ರಥದಲ್ಲಿ ಕೂತ ಕೃಷ್ಣನನ್ನು ಕಂಡವರು ಪುಣ್ಯಾತ್ಮರು ಮತ್ತೆ ಹುಟ್ಟಲಿಲ್ಲ ಭೂಮಿಯಲ್ಲಿ. ಇದನ್ನು ನೆನಪಿಸಿಕೊಂಡೇ ಶ್ಲೋಕ ಬಂದದ್ದು. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಅದು ಅಲ್ಲಿ ರಥಸ್ಥಂ ಕೇಶವಂ ದೃಷ್ಟ ಅರ್ಜುನನ ಸಾರಥ್ಯ ಮಾಡುವುದಕ್ಕೋಸ್ಕರ ಕೃಷ್ಣ ರಥದಲ್ಲಿ ಕೂತ ಆ ದೃಶ್ಯವನ್ನು ಭಕ್ತಿಯಿಂದ ಕಂಡವರು ಮತ್ತೆ ಹುಟ್ಟಲಿಲ್ಲ.
ಅದ್ರ ಯತ್ ದೃಷ್ಟ್ವಾ ಜಿಷ್ಣೋ ಯುಧಿರಥಗತಂ, ಅರ್ಜುನನ ಯುದ್ಧದಲ್ಲಿ ಸಾರಥಿಯಾಗಿ ಅರ್ಜುನನ ರಥದಲ್ಲಿ ಕೂತ ಯಾವ ರೂಪವನ್ನ ಕಂಡು ತತ್ ಸಾಮ್ಯಮೇಯು, ಅವರು ಭಗವಂತನ ಸಾರೂಪ್ಯ ಹೊಂದಿಬಿಟ್ರು, ಮುಕ್ತಿ ಪಡೆದು ಬಿಟ್ರು ಅದನ್ನು ಭಕ್ತಿಯಿಂದ ಕಂಡವರು. ಅಂಥ ಭಗವಂತ ಬರೇ ರೂಪದ ಬಗ್ಗೆ ಹೇಳ್ತಾ ಬಂದು ಯತು 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 ಅಂತ ಎಲ್ಲ ನಪುಂಸಲಿಂಗದಿದೆ. ಅಂಥ ಏನದು ಕೋನು ಮಾನಃ ಕವೀನಾಂ, ಅದು ಯಾವುದದು ಅಂದರೆ ಅದು ಕಹ ಅಂದರೆ ಪುಲ್ಲಿಂಗ ಕಿಂ ಅಂತ ಕೇಳಬೇಕು. ಈಗೇನೋ ಅದನ್ನು ಪ್ರಿಂಟ್ ಮಾಡೋರು ಕಿನ್ನು ಮಾನಂ ಕವೀನಾಂ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ಅವರಿಗೆ ಸರಿಯಾದ ಅರ್ಥ ಆಗಬೇಕಲ್ಲ, ತಮಗೆ ಬೇಕಾದ ಹಾಗೆ ಕಿನ್ನು ಮಾನಂ ಕವೀನಾಂ ಅಂತ ಕಿಂ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಕಿಂ ಮಾಡಿದ್ರು ಕಿಂ ಪದವನುತ್ತಮ ಅಂತ, ಕಹ ಅಂದ್ರು ಅದೇ ಕಿಂ ಅಂದ್ರು ಅದೇ, ನಮಗೇನು ತೊಂದರೆ ಇಲ್ಲ ಏನು ಮಾಡಿದರು. ಕಹ ಅಂತ, ಕಹ ಅಂದರೆ ಭಗವಂತನಿಗೆ ಕಹ ಅಂತ ಹೆಸರು, ಬ್ರಹ್ಮವಾಯುಗಳಿಗೆ ಕಹ ಅಂತ ಹೆಸರು, ದಕ್ಷ ಪ್ರಜಾಪತಿಗೆ ಕಹ ಅಂತ ಹೆಸರು. ಇವೆಲ್ಲ ಸಾಮಾನ್ಯವಾಗಿ ಪ್ರಸಿದ್ಧವಾಗಿರ್ತಕ್ಕ ಅರ್ಥಗಳು. ಮೂಲಭೂತವಾಗಿ ಭಗವಂತನ ಹೆಸರು. ಯಾಕೆಂದರೆ ಕ ಅನ್ನುವ ಶಬ್ದ ಮೂಲಭೂತವಾಗಿ ಆನಂದವನ್ನು ಹೇಳ್ತಕ್ಕಂಥ ಶಬ್ದ. ಕಮ್ ಅಂದರೆ ಆನಂದ, ಅದರಿಂದ ಕಹ ಅಂದರೂ ಆನಂದ ಸ್ವರೂಪ ಅಂತ ಅರ್ಥ. ಕಹ ಯಾವುದು ನಪುಂಸಕ ಲಿಂಗದಿಂದ ನಾನು ಹೇಳಿದನೋ ಆ ದೇಹ, ಯಾಕೆಂದ್ರೆ ಆ ದೇಹ ಕಥಮತ್ತೇಜಿತ್ ಅಂತ ಕೇಳಿದ್ದಾನಲ್ಲ, ಅದು ಬಿಟ್ಟು ಹೋಗುವಂತಹ ನಶ್ವರವಾದ ದೇಹ ಅಲ್ಲ. ಯಾಕೆಂದ್ರೆ ಅದು ಕಹ ಆನಂದ ರೂಪವಾದ ಭಗವತ್ ಸ್ವರೂಪ. ಅದು ಅಲ್ಲಿ ಪುಲ್ಲಿಂಗ ಕೊಟ್ಟ ಪುರುಷ, ಕಶಬ್ದವಾಚ್ಯನಾದ ಪುರುಷ ಇದ್ದಾನಲ್ಲ, ಪರಮ ಪುರುಷ, ತತ್ ಸ್ವರೂಪ ದೇಹ. ಅದರಿಂದ ಬಿಡುವುದು ಹೇಗೆ? ಕಹ ಅದು ಭಗವತ್ ಸ್ವರೂಪ. ಆದ್ರಿಂದ ಆ ದೇಹ ಅನ್ನೋದು ಭಗವಂತನಿಂದ ಭಿನ್ನ ಅಲ್ಲ, ಅದನ್ನು ಅವನು ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ಬಿಟ್ಟು ಹೋಗುವುದು ಭಿನ್ನವಾದ್ದನ್ನ, ನಶ್ವರವಾದವನ್ನು ಬಿಟ್ಟು ಹೋಗಬಹುದು. ಅನುಮಾನ ಕವೀನಂ, ಅದಕ್ಕೆ ಪ್ರಮಾಣ ಕೊಡ್ತಾನೆ ಅವನು. ಪರೀಕ್ಷಿತ್ ರಾಜ ತನ್ನ ವಾದಕ್ಕೆ ಪ್ರಮಾಣ ಕೊಡ್ತಾನೆ. ಅವನು ಆನಂದ ರೂಪವಾದ ದೇಹ ಅಂತ ಅನ್ನುವಂಥದ್ದು ಉಂಟಲ್ಲ, ಅವನು ಅನುಮಾನ ಕವೀನಂ. ಏನು ಅಂದರೆ ಭಗವಂತನನ್ನ ತಿಳಿಯುವುದಕ್ಕೆ ಅನುಗುಣವಾದಂಥ ಪ್ರಮಾಣ ಯಾವುದು? ಅನುಮಾನ ಅಂದರೆ ಅದನ್ನು ಯಾವುದನ್ನು ಅನುಸರಿಸಿ ನಾವು ಭಗವಂತನು ಯಾರ ಮಾನವನ್ನ, ಜ್ಞಾನವನ್ನ ಅಥವಾ ಪ್ರಮಾಣವನ್ನು ಅನುಸರಿಸಿ ತಾನು ವರ್ತನೆ ಮಾಡ್ತಾನೆ ಅಂದರೆ ಕವೀನಾಂ ಮಾನಂ ಅನುಸರತಿ. ಕವಿಗಳು ಏನು ಹೇಳಿದರೆ ಅದು ಮಾಫಿ. ಕವಿಗಳು ಅಂದರೆ ನವ್ಯ ಕವಿಗಳು, ಪ್ರಾಚೀನ ಕವಿಗಳು ಯಾರೂ ಅಲ್ಲ, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಕವಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳು. ಯಾಕೆಂದರೆ ನಿಜವಾದ ಕವಿ ಅಂದರೆ ಭಗವಂತನೇ. ಕವಿರು ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತೋ ಅರ್ಥಾನ್ ವೇದದಾತ್ ಶಾಶ್ವತೀಭ್ಯ ಸಮಾಪ್ಯ ಅಂತ. ಇದನ್ನು ನಿಜವಾಗಿ ಭಗವಂತನ ವಿಶೇಷಣವಾಗಿ ಬಂದಿದೆ ವೇದದಲ್ಲಿ. ಇದನ್ನು ಜೀವಪರವಾಗಿ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಕವಿ ಮನೀಷಿ ಇತಿ ಜೀವಪರಂ ಅಂತ ಇಡೀ ವಾಕ್ಯವನ್ನು ಜೀವಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದು ಇರಲಿ, ನಮಗೆ ಬೇಡ. ಜೀವಪರವಾಗಿ ಅರ್ಥ ಬರೆಯುವಂಥ ಒಂದು ಪರಂಪರೆ ವ್ಯಾಖ್ಯಾನಕಾರರು ಇದ್ದಾರೆ. ಅವರು ಯಥಾತಥೋ ಅರ್ಥಾನ್ನು ವೇದಧಾತ್ ಮನಸ್ಸಿ ದಧಾತಿ ಇತ್ಯರ್ಥ. ಅದನ್ನೆಲ್ಲ ಪ್ರಪಂಚದ ಸಮಸ್ತ ಸಂಗತಿಗಳನ್ನು ಮನಸ್ಸನ್ನೇ ಧಾರಣೆ ಮಾಡ್ತಾನೆ ಜೀವ ಅಂತ. ಏನೇನೋ ವೇದಗಳಿಗೆ ತಲೆಹರಟೆ ಅರ್ಥ ಮಾಡ್ತಾರೆ ಜನ. ಅದಿರಲಿ, ಭಗವಂತನನ್ನ ವೇದ ಎಸ್ ಸರ್ವಜ್ಞ ಸರ್ವವಿತ್, ಅದನ್ನು ಕವಿರು ಮನೀಷಿ ಪರಿಭೂತ್ ಸ್ವಯಂಭೂ, ಭಗವಂತನನ್ನ ಕವಿ ಅಂತ ವೇದ ಕರೀತದೆ. ಆಮೇಲೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ. ಚತುರ್ಮುಖನೇ ನೋಡಿ, ಯಾರು ಕಹ ಅವನೇ ಕವಿ. ಒಂದು ಭಗವಂತ, ಮತ್ತೊಂದು ಎರಡನೇ ಕವಿ ಅಂದರೆ ಚತುರ್ಮುಖ ಆದಿಕವಿ. ಇವನು ಚತುರ್ಮುಖ ಆದಿಕವಿ, ಭಗವಂತ ಅನಾದಿ ಕವಿ. ಇಷ್ಟೇ ಇಬ್ಬರು ಕವಿಗಳು, ಮತ್ತೆ ಉಳಿದವರೆಲ್ಲ ಕವಿಗಳೇ. ಭಗವಂತ ಅನಾದಿ ಕವಿ, ಚತುರ್ಮುಖ ಆದಿಕವಿ, ಭಗವಂತ ಅನಾದಿ ಕವಿ, ಇಬ್ಬರೇ ನಿಜವಾದ ಕವಿಗಳು. ಅಂದರೆ ಕವಿ ಅಂದರೆ ಏನು ಅಂದರೆ ನಿಜವಾಗಿ ಕುಂಗ್ ಶಬ್ದೆ ಅಂತ, ಅಥವಾ ಕುಂಗ್ ಶಬ್ದೆ ಅಂತ ಈಗ ಧಾತು ಪಾಠದಲ್ಲಿ ಇರುವಂಥದ್ದು. ಈಗದ ಧಾತು ಪಾಠ ಉಂಟಲ್ಲ, ಅದು ಯಾರೋ ಭೀಮಸೇನಾಚಾರ್ಯರು ಬರೆದ ಧಾತುಪಾಠ, ತಲೆಹರಟೆ ಅದು. ಅದು ಬುದ್ಧಿ ನೆಟ್ಟಗಿರದೇ ಇದ್ದ ಭೀಮಸೇನಾಚಾರ್ಯರು ಬರೆದ ಧಾತುಪಾಠ. ಅದು ಸರಿ ಇಲ್ಲ. ನಿಜವಾಗಿ ಪ್ರಾಚೀನದಲ್ಲಿ ಕವಶಬ್ದೆ ಅಂತ ಒಂದು ಧಾತು ಇತ್ತು, ಅದನ್ನು ಮರೆತು ಬಿಟ್ಟಿದ್ದಾರೆ ಭೀಮಸೇನಾಚಾರ್ಯರು. ಅದು ಕುಂಗ್ ಶಬ್ದೆ ಅಂತ ಮಾಡಿದರು. ಎಷ್ಟೋ ಧಾತುಗಳನ್ನು ಬಿಟ್ಟು ಬಿಟ್ಟಿದ್ದಾರೆ, ಒಳ್ಳೆಯ ಧಾತುಗಳನ್ನು. ಕವಶಬ್ದೆ ಕವತೆ ಇತಿ ಕವಿಹಿ ಅಂದರೆ ನಿಜವಾಗಿ ಕವಿ ಅಂದರೆ ಏನು ಗೊತ್ತಾ? ಶಬ್ದ ಮಾಡೋ ಅಂತ. ಹಾಗಾದರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲರೂ ಕವಿಗಳೇ. ರಸ್ತೆಯಲ್ಲಿ ಹೋದರೆ ಶಬ್ದ ವೆಹಿಕಲ್ಗಳು ಶಬ್ದ ಮಾಡೋದು, ಜನರು ಶಬ್ದ ಮಾಡೋದು, ಬರೇ ಸದ್ದು, ನಾಯ್ಸ್. ಶಬ್ದ ನಗಾರಿ ಶಬ್ದ ಮಾಡುತ್ತೆ ಕವಿ. ಅದು ರಣಗಾಳೆ ಶಬ್ದ ಮಾಡುತ್ತೆ, ಘಂಟೆ ಘಂಟಾಮಣಿ, ಅವೇನು ಕವಿಗಳ? ಅದು ಶಬ್ದ ಮಾಡೋದು. ಹಾಗಾದರೆ ಏನು ಶಬ್ದ ಮಾಡೋದು ಅಂದರೆ
ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವನ್ನು ಮಾಡಿ ಶಬ್ದವನ್ನು ಅರ್ಥವತ್ತಾಗಿ ಬಳಸುವನು ಅಂತ ಅರ್ಥ. ಅಂದರೆ ಶಬ್ದಾರ್ಥ ವಾಗರ್ಥಾವಿವ ಸಂಪೃಕ್ತವು, ಜಗತ್ತಿನಲ್ಲಿರತಕ್ಕ ಸಮಸ್ತ ಶಬ್ದ ಮತ್ತು ಆ ಅರ್ಥಗಳ ಸಂಬಂಧವನ್ನು ತಿಳಿದವನು ಕವಿ. ಅದರಿಂದ ಏನು ಅಂದರೆ ವೇದಾರ್ಥವನ್ನು ಬಲ್ಲವ ಅಂತ. ವೇದದಲ್ಲಿ ಬರತಕ್ಕ ಸಮಸ್ತ ಪದಗಳ ಕೋಧಿಷ್ಣ್ಯಾಮೃತಿ ವಾಚಂಬಪಾದ, ವೇದದಲ್ಲಿ ಬರತಕ್ಕ ಸಮಸ್ತ ಪದಗಳ ಅರ್ಥವನ್ನು ಬಲ್ಲವನು. ಓ, ಅದು ಅವನೊಬ್ಬನೇ. ನಾಣ್ಯೋ ಮದ್ವೇದ ಕಶ್ಚನ, ಅವನೇ ಕವಿ. ಅವನನ್ನು ಬಿಟ್ಟರೆ, ಭಗವಂತನ ಬಿಟ್ಟರೆ ಉಳಿದವರು ಕವಿ. ಅದರಿಂದ ಕವಿಹಿ ಅಂತಕ್ಕಂಥ ಶಬ್ದ ನಿಜವಾಗಿ ಏನನ್ನು ಹೇಳುತ್ತೆ ಅಂದರೆ ಸರ್ವಜ್ಞ ಅಂತ, ಎಲ್ಲವನ್ನೂ ಬಲ್ಲವನು. ಭಗವಂತನೇ ನಿಜವಾದ ಕವಿ. ಭಗವಂತನನ್ನು ತಿಳಿದವರು ಅನಂತರದ ಕವಿಗಳು. ಅದರಲ್ಲಿ ಮುಖ್ಯವಾಗಿ ಬ್ರಹ್ಮದೇವರು ಎಲ್ಲ ಅಪರೋಕ್ಷ ಜ್ಞಾನಿಗಳನ್ನು ನಾವು ಕವಿ ಅಂತ. ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ ಕವಿ ಅಂದರೆ ಕವನ ಬರೆಯುವನು ಅಂತಲ್ಲ. ಗೀತೆಯಲ್ಲಿ ಹೇಳ್ತಾನೆ ನೋಡಿ, ಕಿಂ ಕರ್ಮ ಕಿಮಕರ್ಮೇತಿ ಕವಯೋ ಅಪ್ಯತ್ರ ಮೋಹಿತ. ಅಲ್ಲಿ ಕವಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಕವಿಗಳು ಅಂದರೆ ಕವನ ಬರೆಯುವರು ಅಂತ ಅರ್ಥ ಅಲ್ಲೇ ಅಲ್ಲ. ಸಂಸ್ಕೃತದಲ್ಲಿ ಅದು ಇಲ್ಲದೆ ತಮಾಷೆ ಏನು ಅಂದರೆ ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತ ಅಂದರೆ ನಮ್ಮ ಏನು ಕವನ ಬರಿಬೇಕು ಏನು ಬಿಡಬೇಕು ಅಂತ ಕವಿಗಳಿಗೆ ಗೊತ್ತಿಲ್ಲ ಅಂತ ಅರ್ಥ ಮಾಡೋದಲ್ಲ ಅದಕ್ಕೆ. ಹಾಗಾಗಿ ಅನುಮಾನ ಕವೀನಾಂ, ಜ್ಞಾನಿಗಳ ಮಾನ ಅಂದರೆ ಅವರ ಮಾನ ಅಂತಂದರೆ ಅರಿವು. ಜ್ಞಾನಿಗಳ ಅರಿವಿಗೆ ಅನುಸಾರವಾಗಿ ನಾವು ಭಗವಂತರು. ಜ್ಞಾನಿಗಳು ಹೇಗೆ ಹೇಳಿದರೋ ಹಾಗೆ ಭಗವಂತ. ಯಾಕೆಂದರೆ ಜ್ಞಾನಿಗಳು ಒಂದು ಹೇಳಿಬಿಟ್ರೆ ಅದು ಭಗವಂತ ಅದಕ್ಕೆ ಅನುಗುಣವಾಗಿ ವರ್ತನೆ ಮಾಡಿಬಿಡ್ತಾನೆ. ಇನ್ನೊಂದು ವಿಚಿತ್ರ, ಅದಕ್ಕೆ ಸನಕಾದಿಗಳು ಇಲ್ಲಿ ಅದಕ್ಕೆ ಇವರು ಜ್ಞಾನಿಗಳಾಗಿರ್ತಕ್ಕಂಥ ವಸಿಷ್ಠಾದಿಗಳು ಒಂದು ಶಾಪ ಕೊಟ್ಟುಬಿಟ್ರು ಯಾದವರಿಗೆ, ಅದನ್ನು ಅನುಸರಿಸಿಬಿಟ್ಟ ಭಗವಂತ. ಅದರಿಂದ ಜ್ಞಾನಿಗಳು ಏನು ಹೇಳ್ತಾರೆ ಅದು ಪ್ರಮಾಣ. ಯಾಕೆಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಭಗವಂತ ಮಾಡಿಯೇ ಮಾಡ್ತಾನೆ. ಜ್ಞಾನಿತ್ವಾತ್ಮೈವ ಮೇಮತಂ. ಅದರಿಂದ ಜ್ಞಾನಿಗಳ ಮಾನವನ್ನು ಅಂದರೆ ಜ್ಞಾನಿಗಳು ಆಡಿದ ಮಾತು, ಜ್ಞಾನಿಗಳ ಪ್ರಮಾಣ, ಜ್ಞಾನಿಗಳ ಅರಿವು ಮತ್ತು ಜ್ಞಾನಿಗಳ ಮಾನವನ್ನು ಉಳಿಸುವ ಅಂತ ಇದ್ರೆ ಮರ್ಯಾದೆ ಹೋಗ್ತಿತ್ತು ಅವರದು. ಅವ್ರು ಏನು ಹೇಳಿದರೆ ಅದನ್ನು ಮಾಡಿ ಜ್ಞಾನಿಗಳ ಮರ್ಯಾದೆ ಉಳಿಸುವ ಭಗವಂತ. ಅನುಮಾನ ಕವೀನಾಂ ಅಂದರೆ ಈ ಮಾತು ಹೇಳ್ತಾ ಭಗವಂತ ಆ ಋಷಿಗಳ ಶಾಪವನ್ನು ಈಡೇರಿಸಿಬಿಟ್ಟಲ್ಲ ಅಂತ. ಅದು ಆಶ್ಚರ್ಯಗಳು. ಅನುಮಾನ ಅವರು ಏನು ಮಾತು ಆಡಿಬಿಟ್ರು, ಹೊಡೆದಾಡಿಕೊಂಡು ಸಾಯಿರಿ ಅಂತ. ಈ ಜ್ಞಾನಿಗಳು ದೇವಾಂಶ ಸಂಭೂತರಾದಂಥ ಯಾದವರು ತಲೆಗೆಟ್ಟು ಹಾಗೆ ಮಾಡುವಂತೆ ಮಾಡಿಬಿಟ್ಟ ಭಗವಂತ. ಯಾಕೆಂದ್ರೆ ಜ್ಞಾನಿಗಳ ಮಾತು ಉಳಿಸ್ಬೇಕು. ಕೋನುಮಾನ ಕವೀನಾಂ, ಅಂಥ ಭಗವಂತ ಜ್ಞಾನಿಗಳ ಮಾತು ಉಳಿಸುವುದಕ್ಕೋಸ್ಕರ ಆಡಿದ ಲೀಲೆ ಏನು ಅದನ್ನು ಹೇಳು. ಮುಂದೆ ನಾನು ಅದಕ್ಕೆ ಹೇಳಬೇಕು. ನಾನು ಈ ಯದುವಂಶದ ಉಪಸಂಹಾರ, ಅದೇ ಏಕಾದಶ ಸ್ಕಂಧದ ಉಪಸಂಹಾರ. ನಮಗೆ ಏನು ಭಗವಂತ ಅಂತಕ್ಕಂಥ ಮಾತು ತಿಳಿಬೇಕು ಅಂತ ಹೇಳಿಕೊಂಡು ಅದಕ್ಕೆ ಶುಕಾಚಾರ್ಯರು ಕೊಡತಕ್ಕಂಥ ಉತ್ತರ ಮುಂದಿನ ಅಧ್ಯಾಯ ಪೂರ್ತಿ. ಅವರು ಹೇಳ್ತಾರೆ, ಭಗವಂತ ಋಷಿಗಳ ಶಾಪದಂತೆ ಯಾದವರನ್ನು ಉಪಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಪ್ರಕೃತಿಯಲ್ಲಿ ನಿರ್ಮಿಸಿದ. ಇದ್ದಕ್ಕಿದ್ದ ಹಾಗೆ ಇದು ಸುಮಾರು ಇವಾಗ ಈ ಘಟನೆ ನಡೆಯುವಾಗ ಕೃಷ್ಣನಿಗೆ ನಾಳೆ 106 ವರ್ಷ ದಾಟಿದೆ. ಮಹಾಭಾರತ ಯುದ್ಧ ಮುಗಿದು 36 ವರ್ಷ ಕಳೆದ ಮೇಲೆ ನಡೆಯುವಂಥ ಘಟನೆ ಈಗ ಮುಂದೆ ನಾನು ಹೇಳುವಂಥ. ಅದರ ಮಧ್ಯದ ಅವಧಿಯಲ್ಲಿ ಯಾವತ್ತೋ ಒಮ್ಮೆ ಉದ್ಧವನಿಗೆ ಉಪದೇಶ ಮಾಡಿದ್ದು. ಈ 36 ವರ್ಷ ಆಗಿದೆ ಮಹಾಭಾರತ ಯುದ್ಧ ಮುಗಿದು. ಕೃಷ್ಣನಿಗೆ 70ನೇ ವಯಸ್ಸು. ಮಹಾಭಾರತ ಯುದ್ಧ ನಡೆಯುವಾಗ 70ನೇ ವಯಸ್ಸು ನಡೀತಾ ಇತ್ತು ಕೃಷ್ಣಾರ್ಜುನರಿಗೆ. ಆ ಯುದ್ಧ ಮುಗಿದು ಧರ್ಮರಾಜ ಪಟ್ಟಾಭಿಷೇಕಕ್ಕೆ ಬಂದ. ಅವನು ಸಮ್ರಾಟ ಆದ. 36 ವರ್ಷ ರಾಜ್ಯವನ್ನು ಆಳಿದ ಧರ್ಮರಾಜ. ಸೊ 70 × 36 106 ವರ್ಷ ಕಳೆದು ಹೋಗಿದೆ. 70 ವರ್ಷ 6 ತಿಂಗಳು ಕೃಷ್ಣನಿಗೆ. ಅಂದಾಗ ಧರ್ಮರಾಜನ ಪಟ್ಟಾಭಿಷೇಕ ಆಗಿ 36 ವರ್ಷ ಆಯಿತು ಅಂದರೆ ಕೃಷ್ಣನಿಗೆ 106 ವರ್ಷ 6 ತಿಂಗಳಾಗಿದೆ. ಇಂಥ ಸಂದರ್ಭದಲ್ಲಿ ಕೃಷ್ಣ ಅವತಾರ ಸಮಾಪ್ತಿ ಮಾಡಬೇಕು. ಯಾಕೆಂದರೆ ರುದ್ರ ದೇವತೆಗಳು ಒಂದು ಪ್ರಾರ್ಥನೆ ಮಾಡಿದ್ದಾರೆ, ಶರಚ್ಛತಂ ವ್ಯತೀಯಾಯ, ನೀನು ಬಂದು 106 ವರ್ಷ 104 ವರ್ಷ ಆಯಿತು ಅಂತ. 104 ವರ್ಷ ಅದಕ್ಕೆ ಮುಂದೆ ಇನ್ನೂ 2 ವರ್ಷ
ನಾನು ಇರ್ತೀನಿ, ಆಮೇಲೆ ಬರ್ತೀನಿ ಅಂತ ದೇವತೆಗಳಿಗೂ ಕೃಷ್ಣ ಹೇಳಿದ್ದ. ಅದನ್ನು ನಾವು ಏಕಾದಶ ಸ್ಕಂದದಲ್ಲಿ ಮೊದಲು ನೋಡಿದ್ದೇವೆ. ಸರಿ, ಇಷ್ಟಾದಾಗ ಈ ವಾತಾವರಣ ನಿರ್ಮಾಣ ಆಗಬೇಕು. ಏನು ಮಾಡೋದು? ಎಲ್ಲಿ ನೋಡಿದರೆ ಅಲ್ಲಿ ಅಪಶಕುನಗಳಾಗುವುದು. ಆ ರೀತಿಯ ವಾತಾವರಣ ಭೂಮಿಯಲ್ಲಿ ಅಪಶಕುನಗಳು, ನಾನಾ ವಿಧವಾದಂಥ ದುರಂತ ಸೂಚಕವಾದ ಅಪಶಕುನಗಳು, ಆಕಾಶದಲ್ಲಿ ಎಲ್ಲ ಉತ್ಪಾತಗಳು. ಒಂದೋ ಅತಿಯಾದ ಮಳೆ, ಒಂದೋ ಮಳೆ ಇಲ್ಲ ಆಕಾಶ ನೋಡಿದರೆ ಸೂರ್ಯನಿಗೆ ಬಳೆ ಕಾಣೋದು, ಚಂದ್ರನಿಗೆ ಒಂದು ಬಳೆ ಇದ್ದ ಹಾಗೆ ಕಾಣೋದು, ಏನೇನೋ ಅಪಶಕುನಗಳು. ನೆಲದಲ್ಲಿಯೂ ಏನೇನೋ ಅಪಶಕುನಗಳು. ಇದನ್ನು ಉತ್ಪಾತಗಳನ್ನು ನೋಡಿ ಜನ ಹೆದರಿದರಂತೆ. ಯಾದವರು ದಿವಿ ಭುವಿ ಅಂತರಿಕ್ಷೇಚ ಮಹೋತ್ಪಾತಾನ್ ಉಪಸ್ಥಿತಾನ್ ಸಮುತ್ಥಿತಾನ್. ಎಲ್ಲಿ ನೋಡಿದ್ರು ಏನಾದರೂ ಒಂದು ದುರಂತ. ಒಂದ್ಸತಿ ಒಬ್ಬರ ಮನೆಗೆ ಕೃಷ್ಣ ನಮ್ಮ ಮನೆಗೆ ಇವತ್ತು ಕಾಗೆ ಒಳಗೆ ಬಂತು. ಹೌದಾ, ಕಾಕ ಶಾಂತಿ ಆಗಬೇಕು, ಪುರೋಹಿತರನ್ನು ಕರೀರಿ ಅಂತಾನೆ ಕೃಷ್ಣ ಇವತ್ತು ನಮ್ಮ ಮನೆಯೊಳಗೆ ಕಾಗೆ ಬಂತು, ಸೀದಾ ಬಂದು ದೇವ್ರ ಕೋಣೆ ಒಳಗೆ ಒಂದು ಕೂತು ಬಿಡ್ತು. ಹೌದಾ, ಮತ್ತೊಬ್ಬರು ಬಂದು ಅಯ್ಯೋ ನಮ್ಮ ಮನೆಯೊಳಗೆ ಗೂಗೆ ಬಂದು ಕೂತು ಬಿಟ್ಟಿದೆ ಕೃಷ್ಣ. ಹೀಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಏನೋ ಅಪಶಕುನಗಳು. ಈ ಒಂದು ಲೀಲೆ ಇದೆಲ್ಲ ಅಪಶಕುನಗಳು. ಎಲ್ಲರಿಗೂ ಕೂಡ ದುರಂತ ನೋಡಿ 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 ಎಲ್ಲರೂ ಬಂದು ಕೃಷ್ಣನಿಗೆ ವಿನಂತಿಸಿಕೊಂಡ್ರಂತೆ. ಯಾಕೋ ಕೃಷ್ಣ, ಬಹಳ ಅಪಶಕುನಗಳಾಗ್ತಾ ಇದೆ ಮನೆಯಲ್ಲಿ, ಎಲ್ಲಿ ಹೋದಲ್ಲೆಲ್ಲ ದುರಂತಗಳು. ಅದಕ್ಕೆ ಮಹೋತ್ಪಾತಾನ್ ಸಮುತ್ಥಿತಾನ್ ದೃಷ್ಟ್ವಾ ಆಸೀನಾನ್ ಸುಧರ್ಮಾಯಾಮ್ ಕೃಷ್ಣ ಪ್ರಾಹ ಯದೂನಿದಂ. ಅದಕ್ಕೆ ಏನು ಅಂದರೆ ಕೃಷ್ಣ ಹೇಳಿದ, ಆಯಿತು, ಅಲ್ಲಿ ಒಂದು ಕೃಷ್ಣದೊಂದು ಕ್ರಮ ಇತ್ತು. ಏನಾದರೂ ಒಂದು ಚರ್ಚೆ ಮಾಡಬೇಕಾಗಿದ್ರೆ ಕೂಡಲೇ ಸಭೆ ಕರೆಯೋದು, ಮೀಟಿಂಗು. ಇಡೀ ಯಾದವರನ್ನು ಸೇರಿಸಲಿಕ್ಕೆ ಒಂದು ದೊಡ್ಡ ಸಭಾಭವನ ಮಾಡಿಸಿದ್ದ ಕೃಷ್ಣ ದೇವಲೋಕದ ಶಿಲ್ಪಿಗಳಿಂದ, ಸುಧರ್ಮ ಅಂತ. ಅದು ಸುಧರ್ಮ ದೇವಸಭಾ, ಅದು ಇಲ್ಲಿ ಬಂದ್ಬಿಟ್ಟು ದೇವಲೋಕದ ಸಭೆಯನ್ನೇ ಭೂಮಿಗಿಳಿಸಿಬಿಟ್ಟಿದ್ದ. ಆ ಸಭೆಯಲ್ಲಿ ಕೂತು ಎಲ್ಲ ಹಿರಿಯರು ಕೂತು ಮಾತನಾಡಿ ಒಂದು ತೀರ್ಮಾನ ಮಾಡಬೇಕು. ಯಾವುದನ್ನು ಒಬ್ಬನು ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡ್ತಕ್ಕದ್ದಲ್ಲ, ಸಮಷ್ಟಿ ನಿರ್ಣಯ. ಇದು ಕೃಷ್ಣ ಇಡೀ ಯಾದವರ ಜೀವನದ ಉದ್ದದಲ್ಲಿ ಇಟ್ಟಂತಹ ಒಂದು ವ್ಯವಸ್ಥೆ. ಸಮಷ್ಟಿ ನಿರ್ಣಯ ಮಾಡಬೇಕು. ಸರಿ, ಸಮಷ್ಟಿ ನಿರ್ಣಯ ಮಾಡಬೇಕು. ಸಭೆ ಬನ್ನಿ, ಸಭೆ ಆಗಲಿ, ಎಲ್ಲರೂ ಡಿಸ್ಕಸ್ ಮಾಡೋಣ, ತೀರ್ಮಾನ ಏನಾಗುತ್ತೆ ನೋಡೋಣ ಅಂತ. ತಾನು ತೀರ್ಮಾನ ಹೇಳ್ತಿರ್ಲಿಲ್ಲ ಕೃಷ್ಣ, ಹೇಳೋದು ಅವನೇ. ಆದರೆ ಸಭೆಯಲ್ಲಿ ಹಿರಿಯರನ್ನು ಕೂಡಿಸಿ ಹಿರಿಯರ ಮೂಲಕ ತೀರ್ಮಾನ, ಇದು ಕೃಷ್ಣ ಇಟ್ಟುಕೊಂಡಿದ್ದಂಥ ಅಲ್ಲಿಯ ಕ್ರಮ. ಹಾಗಾಗಿ ಸಭೆ ಆಗಲಿ ಅಂತಾಯ್ತು. ಸರಿ, ದೃಷ್ಟ್ವಾ ಆಸೀನಾನ್ ಸುಧರ್ಮಾಯಾಮ್ ಕೃಷ್ಣ ಪ್ರಾಹ ಯದೋನ್ನಿತಂ. ಎಲ್ಲೇ ಆದವರು ಬಂದು ಕೂತಿದ್ದಾರೆ. ಎಲ್ಲ ಬಂದು ಒಬ್ಬೊಬ್ಬರು ಹೇಳಿದರು ತಮ್ಮ ಸಮಸ್ಯೆಗಳು. ಎಲ್ಲರಿಗೂ ಒಂದಲ್ಲ ಒಂದು ಏನೇನೋ ಅಪಶಕುನಗಳಾಗ್ತಾ ಇದೆ. ಕೃಷ್ಣ, ಹೆದರಿಕೆ ಆಗ್ತಾ ಇದೆ, ನಮಗೆ ಏನು ದುರಂತ ಕಾದಿದೆಯೋ ಗೊತ್ತಿಲ್ಲ ಅಂತ. ಕೃಷ್ಣ ಯಾವಾಗಲೂ ಅಷ್ಟಾದ ಕೂಡಲೇ, ನೀವು ಹಿರಿಯರಿದ್ದವರು, ಉಗ್ರಸೇನ ಇದ್ದಾನೆ, ವಸುದೇವ ಇದ್ದಾನೆ, ಅಣ್ಣ ಬಲರಾಮ, ಏನಪ್ಪ ನಿಮ್ದೇನಾದ್ರೂ ಇದ್ರೆ ಹೇಳ್ರಿ. ನೀನು ಹೇಳೋ ಅಂತ ಕೂತ್ಬಿಡೋನು ಬಲರಾಮ. ಅವನು ಏನೂ ಹೇಳ್ತಿರ್ಲಿಲ್ಲ. ನೀನು ಹೇಳಿದ್ದು ನನಗೊಪ್ಪಿಗೆ, ನಿನಗೆ ವಿಷಯ ಯಾವ ಸಂದರ್ಭ ಹೇಗೆ ಮಾಡಬೇಕು ಅನ್ನೋದು ಹೊಳೆಯುತ್ತೆ, ನಮಗೆ ಹೊಳೆಯೋಲ್ಲ, ಅದು ನೀನೇ ಹೇಳಿಬಿಡು ಅಂತ ಅವನು ಬಲರಾಮ ಎಲ್ಲ ಕೂತು ಬಿಡ್ತಿದ್ದು. ಯಾರ ಕಡೆ ಕೃಷ್ಣ, ನೀನು ಹೇಳು. ಹೌದಾ, ಮುಹೂರ್ತಮಪಿನ ಸ್ಥೇಯ ಮಾತ್ರವೋ ಯದು ಪುಂಗವಾಹ. ಈ ನೀವು ಹೇಳೋದು ಕೇಳಿದರೆ ನಾವು ಈಗಿಂದೀಗ ಈ ದ್ವಾರಕ್ಕೆ ಬಿಟ್ಟು ಹೋಗ್ಬೇಕು, ಇಲ್ಲಿ ಇರಬಾರದು ಅಂತ ಕಾಣುತ್ತೆ ನನಗೆ ಎಂದ ಕೃಷ್ಣ. ಈ ದ್ವಾರಕೆಗೆ ಏನೋ ಅನಿಷ್ಟ ತಟ್ಟಿದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ, ತುಂಬ ದುರಂತದ ಲಕ್ಷಣ. ಹಾಗಾಗಿ ಇಲ್ಲಿ ಇರಬಾರ್ದು, ಹೊರಟೋಗ್ಬಿಡ್ಬೇಕು. ಅಲ್ಲಪ್ಪ, ದ್ವಾರಕ್ಕೆ ಬಿಟ್ಟು ಹೊರಟೋಗೋದಲ್ಲಿ, ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿಕೊಟ್ಟಿದ್ಯಾ, ನಮ್ಮ ಸಮುದ್ರಕ್ಕೆ ಹಾರೋದಾ, ಎಲ್ಲಿ ಹೋಗೋದು ನಾವು ಈಗ ಈ ಅನಿಷ್ಟದ ಸಾಮಾನ್ಯ ಅನಿಷ್ಟ ಆದರೆ ಏನು ಮಾಡ್ತೇವೆ ನಾವು? ದೇವಸ್ಥಾನಕ್ಕೆ ಹೋಗೋದು, ಒಂದು ತುಪ್ಪ ದೀಪ ಹಚ್ಚೋದು, ಇದೆಲ್ಲ ಸಾಮಾನ್ಯ ಅನಿಷ್ಟಗಳ ಪರಿಹಾರಕ್ಕೆ ಇವತ್ತಿಗಾರು ಜನ ಮಾಡೋದು. ಕೃಷ್ಣ ಹೇಳ್ತಾನೆ, ಈ ಅನಿಷ್ಟಕ್ಕೋಸ್ಕರ ನಾವು ಪರಿಹಾರ ಮಾಡಬೇಕಪ್ಪ. ಇಲ್ಲೇ ಇದ್ದರೆ ಸುಖ ಇಲ್ಲ, ಏನೋ ತೊಂದರೆ ಆಗತ್ತೆ, ಬೇಡ, ಇಲ್ಲಿ ಇರೋದು ಬೇಡ. ಮತ್ತೇನು ಮಾಡೋದು? ವಯಂ ಪ್ರಭಾಸಂ ಯಾಸ್ಯಾಮಃ. ನಾವು ಎಲ್ಲರೂ ಪ್ರಭಾಸಕ್ಕೆ ಹೋಗೋಣ, ದೋಣಿಯಲ್ಲಿ ಸಾಗೋಣ, ಪ್ರಭಾಸಕ್ಕೆ ಹೋಗೋಣ. ಪ್ರಭಾಸದಲ್ಲಿ ಯತ್ರ ಪ್ರತ್ಯಕ್ಷ ಸರಸ್ವತಿ, ಈಗಿಲ್ಲ, ಈಗ ಸರಸ್ವತಿ ನದಿ ಎಲ್ಲಿಯೂ ಇಲ್ಲ. ಅಲ್ಲಿ ಪಶ್ಚಿಮ ವಾಹಿನಿಯಾಗಿ ಸರಸ್ವತಿ ನದಿ ಹರಿತಾ ಇದೆ. ಅದು ಬಹಳ ಪಶ್ಚಿಮ ವಾಹಿನಿ ಸರಸ್ವತಿ
ಇಲ್ಲಿ ನಾವು ಕಾವೇರಿಗೆ ಪಶ್ಚಿಮ ವಾಹಿನಿ ಅಂತ ಹೇಳ್ತಾರೆ, ಹಾಗೆ ಅಲ್ಲಿ ಪಶ್ಚಿಮ ವಾಹಿನಿ ಸರಸ್ವತಿ ಸಮುದ್ರ. ಆದ್ದರಿಂದ ಬಹಳ ಪವಿತ್ರವಾದ ಸ್ಥಾನ. ಅಲ್ಲಿಗೆ ಹೋಗೋಣ. ನಾನು ಬರ್ತೀನಿ, ಅಲ್ಲಿಗೆ ಹೋಗೋಣ. ಪ್ರಭಾಸಕ್ಕೆ ಹೋಗೋಣ. ಪ್ರಭಾಸಕ್ಕೆ ಹೋಗಿ ಆ ಪವಿತ್ರ ಸ್ಥಳದಲ್ಲಿ ಹೋಗಿ ಸಮುದ್ರ ಸ್ನಾನ, ಸರಸ್ವತಿ ನದಿ ಸ್ನಾನ ಮಾಡಿ ದೇವತಾ ಪೂಜಯಿಷ್ಯಾಮ. ಅಲ್ಲಿ ದೇವರು ಅರ್ಚನೆ ಮಾಡಿ ಗ್ರಹಚಾರ ಪರಿಹಾರ ಮಾಡು ದೇವರೇ ಅಂತ ದೇವರ ಪ್ರಾರ್ಥನೆ ಮಾಡೋಣ ಅಂತ. ಇವನು ಲೀಲೆ ನೋಡಿ, ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಅವನು ಬದುಕಿಸಿದ್ರೆ ಬದುಕಿಸಿದ, ಗೊತ್ತಿಲ್ಲಪ್ಪ ಹೋಗೋಣ ಯಾವುದಕ್ಕೂ ಅಲ್ಲಿಗೆ ಅಂತ ಕೃಷ್ಣ. ದೇವತಾ ಪೂಜಯಿಷ್ಯಾಮ. ಸ್ನಪನ, ಅವಲೇಪನ, ಅರ್ಹಣೈ. ಆಲೇಪನ, ಅರ್ಹಣ. ಅಲ್ಲಿ ಹೋಗಿ ದೇವತಾ ಪ್ರತೀಕಗಳಿಗೆ ಅಭಿಷೇಕ ಮಾಡುವುದು, ಗಂಧಾದಿಗಳನ್ನು ಹಚ್ಚೋದು, ಅರ್ಚನೆ ಮಾಡೋದು ಎಲ್ಲ ದೇವರಿಗೆ. ಸ್ನಪನ, ಆಲೇಪನ, ಅರ್ಹಣೈ ಅಂತ ಮೊದಲ ಅಭಿಷೇಕ, ಆಮೇಲೆ ಆಲೇಪನ ಗಂಧ ಹಚ್ಚೋದು, ಅಲಂಕಾರ ಮಾಡೋದು, ಆಮೇಲೆ ಅರ್ಹಣ ಪುಷ್ಪಾದಿಗಳಿಂದ, ತುಳಸಿಯಿಂದ ಪೂಜೆ. ಹೀಗೆ ದೇವರಿಗೆ ಅಭಿಷೇಕ ಮಾಡೋಣ, ದೇವರಿಗೆ ಅರ್ಚನೆ ಮಾಡೋಣ, ದೇವರಿಗೆ ಗಂಧಾದಿ ಅಲಂಕಾರಗಳನ್ನು ಅರ್ಪಣೆ ಮಾಡಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡೋಣ. ದೇವರು ಅನಿಷ್ಟ ಪರಿಹಾರ ಮಾಡ್ತಾನೆ. ಇನ್ಯಾವುದರಿಂದಲೂ ಪರಿಹಾರ ಆಗುವಂಥದ್ದಲ್ಲ ಇದು. ಈ ಅನಿಷ್ಟವನ್ನು ದೇವರೇ ಪರಿಹಾರ ಮಾಡಬೇಕು. ಹೋಗೋಣ, ಪ್ರಭಾಸಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ದೇವರು ಏನು ಮಾಡ್ತಾನೋ ಮಾಡ್ತಾನೆ, ಅಲ್ಲಿ ಹೋಗೋಣ ಅಂತ ಇವ. ಸರಿ, ಎಲ್ಲರನ್ನ ಕರ್ಕೊಂಡು ಪ್ರಭಾಸಕ್ಕೆ ಹೊರಟಿದ್ದಾನೆ ಕೃಷ್ಣ. ಪ್ರಭಾಸಕ್ಕೆ ಹೋಗಿ ಪ್ರಭಾಸದಲ್ಲಿ ಅವರು ಬಂದಿದ್ದಾರೆ, ಸ್ನಾನ ಮಾಡಿದ್ದಾರೆ. ಸಮುದ್ರ ಸ್ನಾನ, ಸರಸ್ವತಿ ನದಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕಲ್ವಾ. ಪೂಜೆ ಮಾಡುವುದಕ್ಕಿಂತ ಮುಂಚೆ ಅವರೇನು ದೇವರಿಗೆ ಪೂಜೆ ಮಾಡಬೇಕಾಗಿದ್ದರೆ, ಕ್ಷತ್ರಿಯರವರು ಒಂದು ವಿಷಯ ತಿಳ್ಕೊಳ್ಳಿ. ಕ್ಷತ್ರಿಯರು ಅವರು ಮಾಂಸಾಹಾರಿಗಳು, ಮದ್ಯ ಸೇವನೆ ಮಾಡ್ತಾ ಇದ್ದ ಕ್ಷತ್ರಿಯರು ಎಲ್ಲ ಯಾದವರು. ಕ್ಷತ್ರಿಯರಿಗೆ ಮದ್ಯ ಮಾಂಸ ನಿಷಿದ್ಧ ಆಗಿರಲಿಲ್ಲ. ಅವರಿಗೆ ಅಪಶಕುನ ಬಂದದ್ದು ಕಾರ್ಯರೂಪಕ್ಕೆ ಬರಲೇಬೇಕಲ್ಲ. ಅವರಿಗೆ ಒಂದು ಮಾತಿದೆ, ಪ್ರಾಯ ಸಮಾಸನ್ನ ಪರಾಭವಾಣಾಂ ಧಿಯೋ ವಿಪರ್ಯಸ್ತತರ ಭವಂತಿ ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ. ಯಾವಾಗಲೂ ಅದು ಉದಾಹರಣೆ ಬೇಡ. ಯಾವಾಗಲೂ ನಮಗೆ ಆಪತ್ತು ಸಮೀಪಿಸಿದಾಗ ಬುದ್ಧಿಗೆಟ್ಟು ಹೋಗುತ್ತೆ ಅಂತ, ನಾವೇ ಆಪತ್ತನ್ನು ಸ್ವಾಗತಿಸ್ತೇವೆ ಅಂತ ಮಾಡಬಾರದನ್ನು ಮಾಡಿಬಿಡ್ತೇವೆ. ಯಾಕೆಂದರೆ ಆಪತ್ತು ಸಮೀಪಿಸಿದಾಗ ಅದಕ್ಕೆ ಬೇಕಾದ ಇನ್ಸಿಡೆಂಟ್ ನಡೆದು ಹೋಗುತ್ತೆ. ಈಗ ಇದು ಎಷ್ಟು ವಿಚಿತ್ರ ಅಂದರೆ, ಒಬ್ಬ ಮನುಷ್ಯ ಡ್ರೈವ್ ಮಾಡ್ತಾ ಇರ್ತಾನೆ, ಪರ್ಫೆಕ್ಟ್ ಡ್ರೈವರ್ ಅವ. ಆದರೆ ಅವನಿಗೆ ಆಪತ್ತು ಬರುವ ಯೋಗ ಇದ್ದರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮರೆತು ಹೋಗುತ್ತೆ ಅವನು ಎಲ್ಲ. ಅವ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಎಲ್ಲೋ ಒಂದು ಕ್ಷಣ. ಆಮೇಲೆ ಅಯ್ಯೋ ನಾನು ಯಾವತ್ತು ಹೀಗೆ ಯಾಕೆ ಹೀಗಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಅಥವಾ ಒಂದು ಸರ್ತಿ ನಮ್ಮ ಹುಡುಗ ಡ್ರೈವ್ ಮಾಡ್ತಾ ಇದ್ದ ಉಡುಪಿಯಲ್ಲೇ, ನಮ್ಮ ಮನೆ ಹತ್ರ. ಗಾಡಿ ಸ್ಲೋ ಹೋಗ್ತಾ ಇದೆ, ನನ್ನ ಗಾಡಿ ಎದುರುಗಡೆಯಿಂದ ಬೈಕಿನಲ್ಲಿ ಒಬ್ಬ ಅವನು ಅಕಸ್ಮಾತ್ ಆಗಿ, ಆ್ಯಕ್ಚುಲಿ ನಾವು ಕ್ರಾಸ್ ಮಾಡುವಾಗ ಮುಕ್ಕಾಲಾಂಶ ರೋಡ್ ಕ್ರಾಸ್ ಮಾಡಿ ಆಗಿದೆ, ಅಡ್ಡ ಬಂದ. ನಾಳೆ ಗಾಡಿ ಬರ್ತಾ ಇದ್ದಪ್ಪ, ಬ್ರೇಕ್ ಹಾಕು ಅಂದೆ. ಇವನು ಹೋದ ಗುದ್ದಿದ. ಅವನಿಗೆ ಗುದ್ದಿ ಆದ್ಮೇಲೆ ಯಾಕೆ ಗುದ್ದಿದೆ, ಎದುರು ಕಾಣೋಲ್ಲೇ ನಿನಗೆ ಅಂದರೆ, ನಿಜವಾಗಿ ನನಗೆ ಕಾಣಲಿಲ್ಲಪ್ಪ ಅಂತಾನೆ. ಅಂದರೆ ಅದು ಕಂಡು ಯಾರೂ ಗುದ್ದುವುದಿಲ್ಲ. ಆ ಆಕ್ಸಿಡೆಂಟ್ ಮಾಡೋರಿಗೆ ಏನಾಗುತ್ತೆ, ಆ ಕಾಲದಲ್ಲಿ ಕಣ್ಣು ಕಟ್ಟಿದಾಗತ್ತೆ, ಕಾಣುವುದೇ ಇಲ್ಲ. ಆಗ್ಬಿಡ್ತಾರೆ, ನೀವೇ ಖಂಡಿತು ನೀವು ಹೇಳ್ತಾ ಇದ್ದೀರಿ, ಯಾಕೆ ಬ್ರೇಕ್ ಹಾಕು ಅಂತ ಹೇಳ್ತಾರೆ ಅಪ್ಪ ಅಂತ ನನಗೆ. ಯಾಕೆಂದರೆ ನನಗೆ ಅವನು ಎದುರು ಬಂದದ್ದು ಕಾಣಲೇ ಇಲ್ಲ, ಅವನು ಬಿದ್ದ ಮೇಲೆ ನನಗೆ ಕಂಡದ್ದು ಅಂದರೆ ಇದು ಕಣ್ಣು ಕಟ್ಟಿದಾಗೆ. ಆಕ್ಸಿಡೆಂಟ್ ಆಗಬೇಕು ಅಂದರೆ ಕಣ್ಣು ಕಟ್ಟಿದಾಗ ಆಗತ್ತೆ. ಇಂಥ ಯಾವುದೋ ಅವನ ನಿರ್ಧಾರ ರಾಂಗ್ ಕನ್ಕ್ಲೂಷನ್ ಬಂದುಬಿಡ್ತಾನೆ. ಅವನು ಆಪತ್ತು ಬರುವಂಥ ಸಂದರ್ಭದಲ್ಲಿ ಬುದ್ಧಿ ಮಸ್ಕಾಗಿಬಿಡುತ್ತೆ, ಬುದ್ಧಿ ಮಂಕಾಗಿಬಿಡುತ್ತೆ. ಒಂದು ಸರ್ತಿ ಒಬ್ಬರು ಮಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬರೋರು. ಅವರು ಹೈದ್ರಾಬಾದ್ನಿಂದ ಮಂಗಳೂರಿಗೆ ಹೊರಟಿದ್ದಾರೆ. ವಿಚಿತ್ರ, ಬಸ್ನಲ್ಲಿ ಅವರು ಎಲ್ಲ ಒಂದು ಕಡೆ ಕೂತಿದ್ದಾರೆ. ಪಾಪ ಕೂತವರನ್ನು ಎಬ್ಬಿಸಿ ರಿಕ್ವೆಸ್ಟ್ ಮಾಡಿದ್ದಾರೆ, ನನಗೆ ಎಲೆ ಅಡಿಕೆ ಹಾಕ್ಕೊಂಡು ಉಗುಳಬೇಕಾಗತ್ತೆ, ಸ್ವಲ್ಪ ಸೈಡ್ನಲ್ಲಿ ಕೂತ್ಕೊಳ್ತೇನೆ, ನೀವು ಈಚೆ ಕೊಡ್ತೀರಾ ಅಂತ. ಅಲ್ಲಿ ಕೂತವ್ರನ್ನ ಎಬ್ಬಿಸಿ ಆ ಸೈಡ್ನಲ್ಲಿ ಕೂತಿದ್ದಾರೆ. ಸೈಡ್ನಲ್ಲಿ ಅವರು ಕೂತು 5 ನಿಮಿಷದಲ್ಲಿ ಆಕ್ಸಿಡೆಂಟ್ ಆಗ ಸೈಡ್ನಲ್ಲಿದ್ದವರು ಅಂದರೆ ಅವ್ರು ಮಾತ್ರ ಸತ್ತರು. ಈಚೆ ಕೂಡ್ತಿದ್ರೆ ಸಾಯ್ತಿರ್ಲಿಲ್ಲ ನೋಡಿ. ಅವಾಗ ಅವರು ಸಾಯೋ ಯೋಗ. ಒಬ್ಬನ ಎಬ್ಬಿಸಿಯಲ್ಲಿ ಕೂತಿದ್ದಾರೆ, ಅವರು ಅಲ್ಲಿ ಕೂತು 2 ನಿಮಿಷದಲ್ಲಿ ಆಕ್ಸಿಡೆಂಟ್ ಆಗಿದೆ, ಸತ್ತು. ಸೊ ಸಾವಿಗೆ ವ್ಯವಸ್ಥೆ ನಾವೇ ಮಾಡಿಕೊಳ್ಳೋದು, ಇನ್ಯಾರೋ ಮಾಡೋದಲ್ಲ. ಬುದ್ಧಿ ಇಷ್ಟು ಮಂಕಾಗಿಬಿಡುತ್ತೆ, ಅದು ತನ್ನ ದುರಂತವನ್ನು ತಾನೇ ವ್ಯವಸ್ಥೆ ಮಾಡಿಕೊಳ್ತಾನೆ.
ಧಿಯೋ ವಿಪರ್ಯಸ್ತು ತರಹ. ಇವರಿಗೆ ಏನಾಯಿತು ಅಂದರೆ ಗ್ರಹಚಾರ ಅಂತ ಹೇಗೂ ಬಂದಿದ್ದೇವೆ, ದೇವರಿಗೆ ಪೂಜೆ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ನಾವು ಯಾವುದನ್ನು ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾಹ ಅಂತ. ಇವತ್ತೆಂತ ಗೊತ್ತಂడి, ಇವತ್ತು ದೇವರಿಗೆ ಗಡದ್ದು ಮಧ್ಯ ಮಾಂಸ ಸಮರ್ಪಣೆ ಮಾಡಿ ಸಮಸ್ತ ಅದನ್ನು ತೊಗೊಂಡು ಬಿಡಬೇಕು ಅಂತ ಇವರಿಗೆ ಒಂದು ಸ್ಕೀಮ್ ಆಯಿತು. ದೇವರಿಗೆ ಕುಡಿಸಿ ನಾವು ಕುಡಿದು ಬಿಡಬೇಕು ಅಂತ. ಇದು ನೋಡಿ, ಇದು ಭಗವಂತ ಕೃಷ್ಣ ಕೂತು ಮಾಡಿದ ಬುದ್ಧಿ, ಅವರು ಕೊಟ್ಟ ಬುದ್ಧಿ. ನಾವು ಮದ್ಯಪಾನ ದೇವರ ಸಮರ್ಪಣೆಗೂ ಇವತ್ತು ಇಡೀ ಗಡಂಗೆ ಸಮರ್ಪಣೆ ಮಾಡಿಬಿಡೋದು, ಆಮೇಲೆ ಸ್ವಾಹ ದೇವರಿಗೆ ಸಮರ್ಪಣೆ ಆದ ಪ್ರಸಾದ ಅಂತ ನಾವು ಕುಡಿದು ಬಿಡೋದು ಅಂತ ಹೇಳ್ತಾರೆ. ತತಸ್ತಸ್ಮಿನ್ ಮಹಾಪಾನಂ ಪಪುಹು ಮೈರೇಯಕಂ ಮಧು. ಮಹಾಪಾನಂ ಪಪುಹು ಅಂತ ಅಲ್ಲಿ ದೇವರ ಸಮರ್ಪಣೆ ಆಯಿತು, ಪೂಜೆ ಆಯಿತು, ಕುಡಿದ್ರು ಮಹಾಪಾನ ಅಂತ ಹೇಳ್ತಾರೆ. ಅದು ಕುಡಿದು ಎಷ್ಟು ಕುಡಿದ್ರು ಸಮಾಧಾನ, ಇನ್ನೊಂದು ಪೆಗ್ಗು ಅಂತ ಕುಡಿತಾನೆ ಹೋದ್ರು. ಅಲ್ಲ, ಪೆಗ್ಗಲ್ಲ, ಅವರು ಹರಿವ ಬಾಟ್ಲಲ್ಲಿ ಇದಲ್ಲೇ ಕುಡಿದು ದಂಬಿಗೆಲ್ಲೂ ಕುಡಿದಿದ್ದೇನೆ ಅಂತ ಕಾಣತ್ತೆ. ಈಗ ಪೆಗ್ಗು ಈಗೇನೆ. ಇನ್ನು ಮಹಾಪಾನಂ ಪಪುಹು ಮೈರೇಯಕಂ ಮಧು. ಈಗ ನೋಡಿ, ಬಹಳ ಕಷ್ಟ ಏನು ಅಂದರೆ ಭಾಗವತದ ಪ್ರತಿಯೊಂದು ಶಬ್ದವನ್ನು ಅದರ ಒಳಗಿನ ಅಂತರಾರ್ಥವನ್ನು ಅನುಭವಿಸಿ ಹೇಳಬೇಕು ಅಂತ ಪ್ರಯತ್ನ ಮಾಡುವ ನಾನು. ನನಗೆ ಈ ಶ್ಲೋಕ ಅರ್ಥ ಆಗ್ತಾ ಇಲ್ಲ. ಏನು ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ನನಗೆ ಅನುಭವ ಇಲ್ಲ. ಈಗ ಅದರಲ್ಲಿ ಆ ಮಧ್ಯದಲ್ಲಿ ತುಂಬ ಆಲ್ಕೋಹಾಲಿಕ್ ಕ್ವಾಲಿಟಿ ಇರತಕ್ಕಂಥದ್ದು ಒಂದು ಮೈರೇಯಕ ಅಂತ ಹೇಳ್ತಾರೆ. ಅದನ್ನ ಟೇಸ್ಟೇ ಗೊತ್ತಿಲ್ಲ ನನಗೆ, ನಾನು ಹೇಗೆ ವರ್ಣನೆ ಮಾಡೋದು. ನನಗೀಗ ಆ ಶ್ಲೋಕವನ್ನು ನಾನು ಅನುಭವಿಸಿ ನಿಮಗೆ ವರ್ಣನೆ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಅನುಭವಿಸ್ಲಿಕ್ಕೆ ಹೋಗಬೇಡಿ, ನಾನು ಅನುಭವಿಸೋಲ್ಲ. ಅವರು ಕುಡಿದವರು ಸತ್ರು, ನಾವ್ಯಾಕೆ ಕುಡಿದು ಸಾಯ್ಬೇಕು. ಮೈರೇಯಕಂ ಅಂದರೆ ಬಹಳ ಅಮಲು ಏರಿಸುವಂಥ, ಅಂದರೆ ಕುಡಿದ ತಕ್ಷಣ ಪ್ರಜ್ಞಿತ. ಮಧ್ಯದಲ್ಲಿ ಅನೇಕ ಪ್ರಭೇದಗಳನ್ನು ಪ್ರಾಚೀನರು ಗುರುತಿಸಿದ್ದಾರೆ, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ. ಮೈರೇಯಕಂ ಮಧು, ಇದು ಬಹಳ ಅಮಲೇರಿಸ್ತಕ್ಕಂಥ ಒಂದು ಜಾತಿಯ ಮದ್ಯ. ಸರಿ, ಅದನ್ನು ಕುಡಿದು ಬಿಟ್ಟಿದ್ದಾರೆ. ಅದು ಮಹಾಪಾನಂ, ಅಳತೆ ಮೀರಿ ಕುಡಿದು ಬಿಟ್ಟಿದ್ದಾರೆ. ಇವತ್ತು ಇಲ್ಲಿ ಬಂದು ದೇವರು ಸಮರ್ಪಣೆ ಮಾಡಿ ಬರೇ ಅದೇ ಅಂತ ಕುಡಿದು ಬಿಟ್ಟಿದ್ದಾರೆ. ಯಾಕಪ್ಪ, ಕೃಷ್ಣ ತಡೀಲಿಲ್ವಾ? ಬೇಡ ಕುಡಿಬೇಡಿ ಅಂತ ಹೇಳಲಿಲ್ವಾ? ಅಥವಾ ಇವರು ಕೃಷ್ಣನ ಒಟ್ಟಿಗೆ ಬಂದವರು ಕೃಷ್ಣನ ಕಣ್ಣೆದುರು ಹೇಗೆ ಕುಡಿದ್ರು ಅಂದರೆ, ಅದಕ್ಕೆ ಕೃಷ್ಣ ಮಾಯಾ ವಿಮೂಢಾನಾಂ, ಅವರಿಗೆ ಕುಡಿಲಿಕ್ಕೆ ಬುದ್ಧಿ ಕೊಟ್ಟು ತಲೆ ಕೆಡಿಸಿದವನೇ ಕೃಷ್ಣ. ಅವನು ಯಾಕೆ ತಡಿತಾನೆ? ಕೃಷ್ಣ ಇದು ಋಷಿಗಳ ಶಾಪ ಅಲ್ಲ, ಕೃಷ್ಣ ಮಾಯೆ ಅಂತ ಹೇಳ್ತಾರೆ. ಕೃಷ್ಣ ಮಾಯಾ ವಿಮೂಢಾನಾಂ ಸಂಘರ್ಷ ಸುಮಹಾನಭೂತ್. ಇದು ಕೃಷ್ಣನ ಮಾಯೆ. ಅದು ಏನು ಮಾಡುತ್ತೆ ನಮಗೆ ಅರ್ಥ ಆಗೋಲ್ಲ, ವಿಚಿತ್ರ. ಅದು ಈಗ ಕುಡಿಯುವ ಬುದ್ಧಿ ಕೊಟ್ಟ, ಕುಡಿದಾದ ಮೇಲೆ ಯಾರು ಗಟ್ಟಿ ನೋಡೋಣ, ಆಯ್ತು ಈಗ ಕುಡಿದ ಆಮೇಲೆ ಯಾರು ಗಟ್ಟಿ ನೋಡೋಣ ಅಂತ ಒಬ್ರಿಗೊಬ್ರು ಫೈಟಿಂಗ್ ಶುರು ಮಾಡಿಬಿಟ್ರು. ಸಂಘರ್ಷ ಸುಮಹಾನಭೂತ್, ಭಯಾನಕವಾದ ಹೋರಾಟ ಆಯಿತು. ಹೀಗೆ ಕುಡಿದು ಹೋರಾಟ ಕೇಳಿದಿದ್ದಾರೆ. ಕೃಷ್ಣ ನಗ್ತಾ ನಿಂತಿದ್ದಾನೆ, ನೋಡ್ತಾ ಅಷ್ಟೇ ನಗ್ತಾ ನಿಂತಿದ್ದಾನೆ. ಯಾಕೆಂದರೆ ಓಹೋ ಋಷಿಗಳ ಶಾಪ, ಆಮೇಲೆ ಅಷ್ಟೇ ಅಲ್ಲ ಪತಿವ್ರತೆಯ ಶಾಪ ಎರಡೂ ಈಡೇರ್ತಾ ಇದೆ ಅಂತ ಸಂತೋಷ ಅವನಿಗೆ. ಗಾಂಧಾರಿ ಶಾಪ ಕೊಟ್ಟಿದ್ಲು, ನಿನ್ನ ವಂಶ ಹೊಡೆದಾಡಿಕೊಂಡು ನಿರ್ವಂಶವಾಗಿ ಹೋಗಲಿ, ಆಶೀರ್ವಾದ ತಾಯಿ ಅಂತ ನಕ್ಕಿದ್ದ ಅವಾಗ ಕೃಷ್ಣ. ಏನಪ್ಪ ಶಾಪ ಕೊಟ್ಟರೆ ನಗ್ತಿಯಲ್ಲ? ಅಲ್ಲಿ ಏನು ಶಾಪ, ಇದು ವರ ಹುಟ್ಟಿದ್ದಾರೆ. ಅವನು ಹೇಳ್ತಾನೆ, ಪ್ರತಿಯೊಬ್ಬರು ಸಜ್ಜನರು ಮತ್ತು ದುರ್ಜನರು ಇಬ್ಬರೂ ಭೂಮಿಗೆ ಭಾರವೇ ಅಗತ್ಯಕ್ಕಿಂತ ಹೆಚ್ಚು ಸಮಯ ಇದ್ರೆ. ಆದ್ರಿಂದ ದುರ್ಜನರು ಮಾತ್ರ ಸಾಯೋದಲ್ಲ, ಸಜ್ಜನರು ಸಾಯಬೇಕು. ಅವರು ಪರ್ಮನೆಂಟ್ ಕೂತ್ಬಿಟ್ರೆ ಅದರಿಂದ ಭೂಮಿಗೆ ಭಾರ ಆದದ್ದು ಇಳಿಲೇಬೇಕು. ಅದು ಒಬ್ಬ ಸಜ್ಜನ ಆದರೂ ಸಾಯಲೇಬೇಕು. ಅವನು ಸಾವು ಇಲ್ಲದ ಸಜ್ಜನ ಇಲ್ಲೇ ಪರ್ಮನೆಂಟ್ ಆಗಿರ್ತಾನೆ ಅಂದರೆ ಆಗಿಲ್ಲ. ಹಾಗಾಗಿ ಭಗವಂತನ ದೃಷ್ಟಿಯಲ್ಲಿ ಭೂಭಾರ, ಹುಟ್ಟಿದವರು ಸಾಯಬೇಕು, ಅದಕ್ಕೆ ವ್ಯವಸ್ಥೆ. ಹುಟ್ಟಿದವರು ಹೇಗೆ ಅವ್ರು ನಿನ್ನ ಕಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಒಳ್ಳೆ ವ್ಯವಸ್ಥೆ ಮಾಡಿದೆ ಅಂತ ಗಾಂಧಾರಿ ಹತ್ರ ಹೇಳಿದ ಕೃಷ್ಣ. ಅವನು ಎಂದೂ ಅಪ್ಸೆಟ್ ಆಗಲಿಲ್ಲ. ಇವರ ಅಂತ್ಯಕಾಲ ಸಮೀಪಿಸಿದೆ. ಪಾಪ ಮೂಲ ರೂಪದಿಂದ ಭೂಮಿಗೆ ಬಂದು ನನ್ನ ಸೇವೆ ಮಾಡಿ ಒದ್ದಾಡ್ತಾ ಇದ್ದರು. ಎಷ್ಟೋ ಒದ್ದಾಟಪಟ್ಟರು, ಎಷ್ಟೋ ಕಷ್ಟಪಟ್ಟರು. ಯಾಕೋಸ್ಕರ ನನ್ನ ಅವತಾರ ಕಾಲದಲ್ಲಿ ನಾನು ಸೇವೆ ಮಾಡಬೇಕು ಅಂತ ಬಂದವರು. ಹೋಗಿ ಮೂಲ ರೂಪದಲ್ಲಿ ಸೇರಿಕೊಳ್ಳಿ ಅಂತ ಅವನಿಗೆ ಆನಂದ. ಅವನು ನಿಜವಾಗಿ ಯಥಾಸ್ಥಾನ ಉದ್ವಾಸಯಾಮಿ, ಅವರು ಯಥಾಸ್ಥಾನಕ್ಕೆ ಹೋಗಲಿ ಅಂತ ಸಂತೋಷ. ಅವನು ಇದೆಲ್ಲ ವಿಷಯ ಗೊತ್ತಿದ್ದಾಗ ದುಃಖ ಹೇಗಾಗತ್ತೆ ಹೇಳಿ.
ಅದರಿಂದ ಅವನಿಗೆ ಸಾವು ಒಂದು ಆನಂದಮಯವಾದ ಸ್ಥಿತಿ ಅಷ್ಟೇ. ಕೃಷ್ಣ ನಗ್ತಾ ನಿಂತಿದ್ದಾನೆ. ಇವರು ಹೋರಾಡೋ ಯಾರು ಗಟ್ಟಿ ನೋಡೋಣ ಅಂತ ಒಬ್ರಿಗೊಬ್ಬರು, ಒಬ್ರಿಗಿಂತ ಒಬ್ರು ಯಾರು ಸಾತ್ಯಕಿ, ಅನಿರುದ್ಧ, ಪ್ರದ್ಯುಮ್ನ ಇವರ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು, ಕೃಷ್ಣನ ಹತ್ತಿರದ ಬಂಧು ಬಳಗದವರು ಹೊಡೆದಾಡಿಕೊಳ್ತಾ ಇದ್ದಾರೆ. ಕೃಷ್ಣ ನಗ್ತಾ ನಿಂತಿದ್ದಾನೆ. ಸಂಕಲ್ಪ ಈಡೇರ್ತಾ ಇದೆ ಅಷ್ಟೇ, ಅವನಿಗೆ ಆನಂದ. ಡಿವೈನ್ ವಿಲ್ ಈಸ್ ಫಂಕ್ಷನಿಂಗ್. ತುಂಬ ಆನಂದಮಯವಾಗಿ ಆ ದೃಶ್ಯವನ್ನು ಕೃಷ್ಣ ನೋಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸೋಣ. ನಾಳೆ ಆ ಹೋರಾಟ ಹೇಗೆ ಮುಂದುವರಿಯಿತು ಮತ್ತು ಹೇಗೆ ಮುಕ್ತಾಯ ಆಯಿತು ಅನ್ನೋದನ್ನು ನಾಳೆ ದಿವಸ, ಅದರ ನಂತರ ನಾಡಿದ್ದು ಒಂದು ದಿವಸ ಇದೆ, ನಮಗೆ ಅದನ್ನು ಮುಂದೆ ನೋಡೋಣ. ಮತ್ತೆ ನಾಳೆ ಸಂಜೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ.